ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇದ್ರು. ಕೆಲವು ಕಾರಣಗಳಿಂದ ನನಗೆ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ. ಈಗ ಒಂದು ಸಂದರ್ಭ ಒದಗಿ ಬಂದಿದೆ. ಅದಕ್ಕಾಗಿ ಶ್ರೀಯುತ ರಮಾನಂದ ಹೆಗಡೆಯವರಿಗೆ ಮತ್ತು ಕೇಳುಗರಾದಂತಹ ನಮ್ಮೆಲ್ಲ ಹವ್ಯಕ ಬಂಧು ಭಗಿನಿಯರಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸುತ್ತ ಇವತ್ತಿನ ವಿಷಯದ ಬಗ್ಗೆ ನಾನು ಮುಂದೆ ಹೋಗ್ತೇನೆ. ಈ ಜೀವನವೇ ಒಂದು ಆಟ ಅಂತ ನಾವು ತಿಳ್ಕೊಂಡ್ರೆ ನಮ್ಮ ಹತ್ತಿರ 4 ಚೆಂಡಿದೆ. ಒಂದು ಚೆಂಡು ಅದು ಕಾಯಕ ಅಥವಾ ಕೆಲಸ, 2ನೇ ಚೆಂಡು ಆರೋಗ್ಯ, 3ನೇ ಚೆಂಡು ಕುಟುಂಬ, 4ನೇ ಚೆಂಡು ಸ್ನೇಹ. ಆದರೆ ಈ ಮೊದಲನೇ ಚೆಂಡು ಕೆಲಸ ಏನಿದೆ ಅದು ರಬ್ಬರ್ ಚೆಂಡು. ಉಳಿದ 3 ಚೆಂಡುಗಳು ಆರೋಗ್ಯ, ಕುಟುಂಬ ಮತ್ತು ಸ್ನೇಹ ಅದು ಸೀಸ ಮಿಶ್ರಿತ ಚೆಂಡು. ಈ 4ನ್ನು ನಾವು ಸಮತೋಲನವಾಗಿ ಆಡಿದಾಗ ಮೊದಲನೇ ಚೆಂಡು ಕೆಳಗಡೆ ಬಿದ್ದರೂ ಕೂಡ ಆ ಕೆಲಸ ಹೇಳ್ತಕ್ಕಂಥ ಚೆಂಡು ಅದು ಪುಟಿತಾ ಇರುತ್ತೆ. ಆದರೆ ಉಳಿದ 3 ಚೆಂಡುಗಳು ಅದು ನೆಲಕ್ಕೆ ಬಿದ್ದರೆ ಅದು ಒಡಿಬಹುದು, ಚಪ್ಪಟೆ ಆಗ್ಬಹುದು, ಅದು ವಿರೂಪಗೊಳ್ಳಬಹುದು. ಹಾಗಾಗಿ ಈ ಕೆಲಸ ಹೇಳ್ತಕ್ಕಂಥ ಚೆಂಡನ್ನು ಬಿಟ್ಟು ಈ 3 ಚೆಂಡುಗಳು ಏನಿದಾವೆ ಅವು ನಮಗೆ ಅತ್ಯಂತ ಮುಖ್ಯವಾದರೂ ಕೂಡ ಅದು ವಿರೂಪಗೊಂಡ್ರೆ ನಮ್ಮ ಆರೋಗ್ಯ, ಕುಟುಂಬ, ಸ್ನೇಹ ಎಲ್ಲವೂ ಕೂಡ ಏರುಪೇರಾಗ್ಬೋದು. ಹಾಗಾಗಿ ಈ 4 ಚೆಂಡುಗಳನ್ನು ನಾವು ಸಮತೋಲನವಾಗಿ ನಮ್ಮ ಜೀವನದಲ್ಲಿ, ನಮ್ಮ ಜೀವನದ ಆಟದಲ್ಲಿ ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಸಮತೋಲನವನ್ನು ನಾವು ಇರಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಇದರ ಮೂಲಕ ನಮ್ಮ ಆರೋಗ್ಯದ ಬಗ್ಗೆ ಇರತಕ್ಕಂಥ ಮಹತ್ವದ ವಿಷಯಗಳನ್ನ ತಿಳಿಸಬಯಸ್ತೇನೆ. ಈ ಜೀವನ ಅಂತ ಹೇಳ್ತಕ್ಕಂಥದ್ದು ಒಂದು ಪುಸ್ತಕವಿದ್ದಂತೆ. ಮೊದಲನೇ ಪುಟ ಜನನ ಆದರೆ ಕೊನೆಯ ಪುಟ ಸಾವು. ನಡುವಿನ ಪುಟಗಳನ್ನ ನಾವು ಕರ್ತವ್ಯ, ಜವಾಬ್ದಾರಿ, ತ್ಯಾಗ, ಸಮಾಧಾನ, ಸಾಧನೆ, ಆದರ್ಶ, ನೆಮ್ಮದಿ ಈ ಮುಂತಾದವುಗಳಿಂದ ನಡುವಿನ ಪುಟಗಳನ್ನು ನಾವು ತುಂಬಬೇಕು. ಭಗವಂತ ನಮಗೆ ಜೀವ ಕೊಟ್ಟಿದ್ದಾನೆ, ಆದರೆ ಜೀವಿಸುವ ಕಲೆಯನ್ನು ನಮಗೆ ಹೇಳ್ಕೊಟ್ಟಿಲ್ಲ. ಹಾಗಾಗಿ ನಾವು ಜೀವನ ಇರುವುದು ಹೇಳ್ತಕ್ಕಂಥದ್ದು ಅದು ಬಳಲು ಅಲ್ಲ. ಜೀವನ ಇರತಕ್ಕಂಥದ್ದು ಸವಿಯಲು, ಸವೆದು ಹೋಗ್ಲಿಕ್ಕಲ್ಲ. ಹಾಗಾಗಿ ಇವುಗಳನ್ನ ತಿಳಿದು ನಾವು ಬದುಕಬೇಕು. ಬದುಕು ಒಂದು ಸಂಭ್ರಮವಾಗಬೇಕು, ಬದುಕು ಸಂಘರ್ಷವಾಗಬಾರದು. ಇದಕ್ಕೆ ನಮ್ಮ ದೇಹದ ಒಂದು ಆರೋಗ್ಯ ಅತ್ಯಂತ ಮುಖ್ಯ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ಸಂಘಜೀವಿಯಾದ ಮನುಷ್ಯ ತನ್ನ ದುಡಿತದ ಕರಾಮತ್ತಿನಲ್ಲಿ ಆಡಂಬರದ ಬದುಕಿಗೆ ಬಲಿಯಾಗಿ ಭೋಗ ಸಂಸ್ಕೃತಿಗೆ ದಾಸನಾಗಿ ತನ್ನ ಆರೋಗ್ಯವನ್ನ ಪಣಕ್ಕಿಟ್ಟು ತನ್ನನ್ನೇ ತಾನು ಒಂದು ವಿಷಮ ಪರಿಸ್ಥಿತಿಯಲ್ಲಿ ತಳ್ಳುತ್ತಿದ್ದಾನೆ. 100 ವರ್ಷಗಳ ಹಿಂದೆ ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ರು, ಅತಿ ಭೋಗವದು ರೋಗ, ಕೊಲ್ಲುವುದು ಬೇಗ ಅಂತ ಹೇಳಿ. ಹಾಗಾಗಿ ಇವತ್ತು ಅವ್ರು ಹೇಳಿದಂತಹ ಒಂದು ಮಾತು, ಅವರ ಕವನದಲ್ಲಿ ಹೇಳ್ತಕ್ಕಂಥ ಮಾತು 100 ವರ್ಷವಾದರೂ ಕೂಡ ಇವತ್ತು ಅದು ನಮಗೆ ಸತ್ಯವಾಗಿ ಕಾಣಿಸ್ತಾ ಇದೆ. ಆದ್ದರಿಂದ ಆಧುನಿಕ ಜೀವನ ಶೈಲಿ, ಪಾಶ್ಚಿಮಾತ್ಯ ನಾಗರಿಕತೆಯ ಪ್ರಭಾವ, ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯನ್ನ ನಾವು ದೂರವಿಟ್ಟದ್ದು, ಇದೆಲ್ಲವೂ ನಮ್ಮ ಸಾಮಾಜಿಕ ರಚನಾ ವಿನ್ಯಾಸವನ್ನ ವಿರೂಪಗೊಳಿಸಿ ಈ ಶತಮಾನದ 24 ವರ್ಷಗಳಲ್ಲಿ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು, ಅಂದ್ರೆ ನಾವು NCD ಅಂತ ಹೇಳ್ತೇವೆ, ಅದು ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕಾಣ್ತಾ ಇದೆ. ನಾವು ವಿಷಯಕ್ಕೆ ಬರೋಣ. ಈಗ ನಾವು ಅಪರೂಪಕ್ಕೆ ಯಾವುದೇ ಒಂದು ವ್ಯಕ್ತಿಯನ್ನ ಭೇಟಿಯಾದಾಗ ನಾವು ಕೇಳ್ತೇವೆ, ಕ್ಷೇಮವೇ ಅಂತ. ಆಗ ಅವ್ರು ಹೇಳ್ತಕ್ಕಂಥದ್ದು ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಕಾಯಿಲೆ ಇಲ್ಲದೆ ಇರುವುದು ಆರೋಗ್ಯವಾಗಲ್ಲ. ಆದ್ರೆ ಅನಾರೋಗ್ಯವಾದಾಗ ಕಾಯಿಲೆಯ
ಅಥವಾ ಆ ರೋಗದ ಆರೋಗ್ಯದ ಮಹತ್ವ ನಮಗೆ ಗೊತ್ತಾಗತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂದ್ರೆ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಸುಸ್ಥಿತಿ. ಹಾಗಾಗಿ ಈ ಆರೋಗ್ಯಕ್ಕೆ 4 ಸ್ತಂಭಗಳು. ಒಂದು ದೈಹಿಕ, 2ನೇದು ಮಾನಸಿಕ, 3ನೇದು ಸಾಮಾಜಿಕ, 4ನೇದು ಆಧ್ಯಾತ್ಮಿಕ. ಈ 4 ಕಂಬಗಳು ಕೂಡ ಸರಿಯಾಗಿದ್ರೆ, ಗಟ್ಟಿಯಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾವುದೇ ಒಂದು ಕಂಬ ಅದು ಶಿಥಿಲಗೊಂಡ್ರೆ ಆಗ ನಮ್ಮ ಆರೋಗ್ಯ ಏರುಪೇರಾಗತ್ತೆ. ಹಾಗಾಗಿ ಈ ಆರೋಗ್ಯ ಹೇಳ್ತಕ್ಕಂತಹದ್ದು ಅದು ನಮ್ಮ ಕೈಯಲ್ಲಿದೆ. ನಾವು ಅದರ ಬಗ್ಗೆ ಅರಿವನ್ನ ತೆಗೆದುಕೊಂಡು ಪ್ರಾಥಮಿಕ ಆರೋಗ್ಯದ ಅರಿವು ನಮ್ಮಲ್ಲಿ ಇರಬೇಕು. ಅದು ಬಹಳ ಸಂದರ್ಭದಲ್ಲಿ ಆ ಪ್ರಾಥಮಿಕ ಆರೋಗ್ಯದ ಅರಿವು ನಮ್ಮಲ್ಲಿ ಇರುತ್ತೆ. ಆದ್ರೆ ಆ ಅರಿವಿನ ಅನುಷ್ಠಾನ ಮತ್ತು ಬದ್ಧತೆ ನಮ್ಮಲ್ಲಿ ಇವತ್ತಿನ ದಿನಗಳಲ್ಲಿ ನಾವು ಕಡಿಮೆ ಆಗಿದೆ. ವಸ್ತುಗಳ ರೂಪದಲ್ಲಿ ಇವತ್ತು ಜೀವನ ಮಟ್ಟ ಬಹಳ ಉತ್ತಮ ಸ್ಥಿತಿಯಲ್ಲಿದೆ. ಸುಖದ ಕಲ್ಪನೆ ಇವತ್ತು ಬದಲಾಗಿದೆ. ಆದರೆ ಆನೆ ನಮ್ಮ ಹತ್ರ ಇಲ್ಲ. ಆನೆ ಅಂದ್ರೆ ಆರೋಗ್ಯ ಮತ್ತು ನೆಮ್ಮದಿ. ಸುಖದ ಕಲ್ಪನೆ ಇವತ್ತು ಹೆಚ್ಚಾಗಿದೆ, ಆದ್ರೆ ಆನೆ ಇಲ್ಲ, ಆರೋಗ್ಯ ನೆಮ್ಮದಿ ಹೇಳ್ತಕ್ಕಂಥದ್ದು ನಮ್ಮ ಹತ್ರ ಇಲ್ಲ. ಹಾಗಾಗಿ ಜೀವಿತ ಅವಧಿ ಅಂದರೆ ನಾವು ವಯಸ್ಸನ್ನ 3 ರೀತಿಯಲ್ಲಿ ಹೇಳ್ತೀವಿ. ಒಂದು ಶಾರೀರಿಕ ವಯಸ್ಸು ಅಥವಾ ಒಂದು ಕ್ರೊನಾಲಜಿಕಲ್ ಏಜ್ ಅಂತ ಹೇಳ್ತೀವಿ, ಶಾರೀರಿಕ ವಯಸ್ಸು. 2ನೇದು ಜೈವಿಕ ವಯಸ್ಸು ಅಥವಾ ಬಯೋಲಾಜಿಕಲ್ ವಯಸ್ಸು. 3ನೇದು ಮನೋವಯಸ್ಸು ಅಥವಾ ಸೈಕೊಲಾಜಿಕಲ್ ಏಜ್. ಹಾಗಾಗಿ ಒಂದು ಮನುಷ್ಯನ ಜೀವಿತಾವಧಿಯನ್ನ ನಾವು ಈ 3 ರೀತಿಯಲ್ಲಿ ನಾವು ಹೇಳ್ತಾ ಹೋಗ್ತೇವೆ. ಆದರೆ ಭಾರತದ ಒಂದು ಸರಾಸರಿ ವಯಸ್ಸು ಇವತ್ತು ಗಂಡಸರಲ್ಲಿ 72 ವರ್ಷ, ಹೆಂಗಸರಲ್ಲಿ 70 ವರ್ಷ. ಇದಕ್ಕೆಲ್ಲ ಅನೇಕ ನಮ್ಮ ಆಧುನಿಕ ವೈದ್ಯಕೀಯ ಶಾಸ್ತ್ರದಲ್ಲಿ ಆದಂತ ಬದಲಾವಣೆ, ನಮ್ಮ ಪರಿಸರದ ನೈರ್ಮಲ್ಯ, ನಮ್ಮ ವಾತಾವರಣ, ಇದೆಲ್ಲವೂ ಕೂಡ ಕಾರಣವಾಗಿದೆ. ಹಾಗಾಗಿ ಭಾರತದಲ್ಲಿ ಸರಾಸರಿ ವಯಸ್ಸು ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು 32ರಿಂದ 35 ಇತ್ತು. ಈಗ ಈ ಒಂದು 75 ವರ್ಷದಲ್ಲಿ ಅದು ಈಗ ಹೆಚ್ಚಾಗಿದೆ. ಆ ರೀತಿಯಲ್ಲಿ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ, ನಾವು ನಮ್ಮ ಯುಗಾದಿ ಹಬ್ಬದಲ್ಲಿ ಶತಾಯುರ್ವರ್ಜ ದೇಹಾಯ ಸರ್ವ ಸಂಪತ್ಕರಾಯ ಚ ಅಂತ ನಾವು ಹೇಳ್ತೀವಿ. 100 ವರ್ಷ ಬಾಳ್ತಕ್ಕಂತಹ ಒಂದು ಗಟ್ಟಿಯಾದಂತಹ ದೇಹವನ್ನು ಕೊಡುವಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹಿರಿಯರು ನಮಗೆ ಶತಮಾನಂ ಭವತಿ ಜೀವೇಮ ಶತಮಂ ಶರ, ಶತ ಅಂದ್ರೆ 100 ಕಾಲ ನೀವು ಬಾಳಬೇಕು ಹೇಳ್ತಕ್ಕಂಥ ನಮಗೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಈ ಹೆಚ್ಚು ಕಾಲ ಬಾಳುವುದು ಹೇಗೆ ಹೇಳ್ತಕ್ಕಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಕಾಳದು ಸ್ವಾಭಾವಿಕ. ಪ್ರತಿಯೊಬ್ಬನಿಗೂ ಕೂಡ ತಾನು ಸುಖವಾಗಿರ್ಬೇಕು, ಹೆಚ್ಚು ಕಾಲ ಬಾಳಬೇಕು ಹೇಳ್ತಕ್ಕಂಥ ಒಂದು ಆಸೆ ಇದ್ದೇ ಇರುತ್ತೆ. ನಾವು ಒಂದು ಸಣ್ಣ ಮಕ್ಕಳನ್ನ 10 ವರ್ಷದ ಒಳಗೆ ಇರತಕ್ಕಂಥ ಮಕ್ಕಳನ್ನ ನಾವು ಭೇಟಿಯಾದ್ರೆ ಅವರನ್ನು ಕೇಳ್ತೀವಿ, ನಿನಗೆ ಎಷ್ಟು ವಯಸ್ಸು ಅಂತ ಕೇಳ್ತೀವಿ. ಅದೇ ಒಂದು ಹೈಸ್ಕೂಲ್ ಹಂತದ ಹುಡುಗರಿದ್ರೆ, ಕಾಲೇಜ್ ಹುಡುಗರಿದ್ರೆ ನಾವು ಆಗ ಅವ್ರ ವಯಸ್ಸನ್ನು ಕೇಳಲ್ಲ. ಹೇಗೆ ಓದ್ತಾ ಇದೀಯಾ, ಎಷ್ಟು ಮಾರ್ಕ್ಸ್ ತಗೋತಾ ಇದೀಯಾ ಅಂತ ನಾವು ಕೇಳ್ತೀವಿ. ಅದೇ 20ರಿಂದ 30 ವಯಸ್ಸಿನವರನ್ನ ನಾವು ಕಂಡ್ರೆ ಆಗ ಅವರಿಗೆ ನಾವು ಕೇಳ್ತೀವಿ, ಏನು ನೌಕರಿ ಸಿಗ್ತಾ, ನೌಕರಿ ಮಾಡ್ತಾ ಇದೀಯಾ ಅಂತ ನಾವು ಅವರಿಗೆ ಕೇಳ್ತೀವಿ. ಅದೇ 30ರಿಂದ 40 ವರ್ಷದವರಿಗೆ ಕೇಳ್ತೀವಿ, ಮದುವೆ ಆಗಿದೆಯಾ, ಮಕ್ಕಳೆಷ್ಟು, ಈ ತರವಾದಂತಹ ಒಂದು ಸಂಭಾಷಣೆಯನ್ನ ಮಾಡ್ತೀವಿ. ಅದೇ 40ರಿಂದ 50 ವರ್ಷದ ಹೊರಗಿನ ಜನರು ನಮ್ಮನ್ನು ಭೇಟಿಯಾದಾಗ ನಾವು ಅವರಿಗೆ ಏನ್ ಮಾಡ್ತಾ ಇದ್ದೀರಿ, ಮನೆ ಕಟ್ಟಿದಿರಾ, ಮಕ್ಕಳೆಷ್ಟು, ಹೀಗೆ ಆತರ ನಮ್ಮ ಸಂಭಾಷಣೆ ಪ್ರಾರಂಭ ಆಗ್ತಾ ಹೋಗ್ತದೆ. ಅದೇ 50, 60 ಈ ವಯಸ್ಸಿನವರನ್ನ ನಾವು ಭೇಟಿಯಾದಾಗ ನಮ್ಮ ಮಾತು ಅವರಿಗೆ BP ಇದೆಯಾ, ಶುಗರ್ ಇದೆಯಾ, ಹೀಗೆ ಕಾಯಿಲೆ ಬಗ್ಗೆ ನಾವು ವಿಚಾರಿಸ್ತೇವೆ. ಅದೇ 60ರಿಂದ 70 ವರೆಗೆ ವಯಸ್ಸಿನವರನ್ನ ನಾವು ಭೇಟಿಯಾದಾಗ ನಾವು ಅವರಿಗೆ ನಿಮಗೆ ಎಷ್ಟು ಪೆನ್ಷನ್ ಬರುತ್ತೆ, ನಿವೃತ್ತಿ ಏನು, ಏನ್ ಮಾಡ್ತಾ ಇದ್ದೀರಿ, ಹೇಗೆ, ಈ ವಿಷಯವನ್ನ ನಾವು ಕೇಳ್ತೀವಿ.
70 ವರ್ಷದ ನಂತರ ಅವನನ್ನು ಭೇಟಿಯಾದಾಗ ನಾವು ಪುನಃ ಮೊದಲನೇ ಹಂತಕ್ಕೆ, ಅಂದ್ರೆ ನಾವು 10 ವರ್ಷ ಒಳಗಡೆ ಮಕ್ಕಳನ್ನ ಹೇಗೆ ವಿಚಾರಿಸ್ತೀವಿ ಅದೇ ತರ ನಿಮ್ಗೆ ವಯಸ್ಸು ಎಷ್ಟು ಅಂತ ಕೇಳ್ತೀವಿ. ಸಾಧಾರಣ 70-75. ಆಗ ಅವ್ರು ಹೇಳ್ತಾರೆ 70-75 ಏನು ಹೇಳಿದಾಗ ನಾವು ಮುಂದೆ ಸಂಭಾಷಣೆಯನ್ನ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅವರಿಗೆ ವಯಸ್ಸಾಗಿದೆ ಅಂತ ಹೇಳುವಂತ ಒಂದು ಕಲ್ಪನೆ ನಮಗೆ ಅದು ಕಲ್ಪನೆ ಬರುತ್ತೆ. ಹಾಗಾಗಿ ನಾವು ಅಲ್ಲಿಗೆ ನಮ್ಮ ಸಂಭಾಷಣೆಯನ್ನ, ನಮ್ಮ ಸಂವಹನವನ್ನ ನಾವು ಮುಗಿಸ್ತೇವೆ. ಹಾಗಾಗಿ ಇದು ನಮ್ಮ ಶಾರೀರಿಕ ವಯಸ್ಸಿನ ಬಗ್ಗೆ. ಇನ್ನು ಎರಡನೇದಾಗಿ ಜೈವಿಕ ವಯಸ್ಸು, ಅಂದ್ರೆ ನಮ್ಮ ಅಂಗಾಂಗಗಳ ಮತ್ತು ವಂಶವಾಹಿನಿಯಿಂದ ಬರತಕ್ಕಂತಹ ಒಂದು ವಯಸ್ಸು. ಇದು ಆರೋಗ್ಯವನ್ನು ಯಾವ ರೀತಿಯಾಗಿ ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ಹೇಳ್ತಕ್ಕಂಥದ್ದು. ಮೊದಲನೇದಾಗಿ ನಾವು ನಮ್ಮ ದೇಹವನ್ನ ವೈಯಕ್ತಿಕವಾದ ಹಂತದಲ್ಲಿ ನಾವು ಕಾಪಾಡಿಕೊಳ್ಬೇಕು. ಅದಕ್ಕೆ ಈ ಒಂದು ದೇಹ, ಬಾಡಿ ಹೇಳ್ತಕ್ಕಂಥದ್ದು ಅತ್ಯಂತ ಮುಖ್ಯ. ವಿದೌಟ್ ಅವರ್ ಬಾಡಿ ವಿ ಆರ್ ನೋ ಬಡಿ. ವಿದೌಟ್ ಅವರ್ ಬಾಡಿ ವಿ ಆರ್ ನೋ ಬಡಿ. ಹಾಗಾಗಿ ಈ ಒಂದು ದೇಹ ಹೇಳ್ತಕ್ಕಂಥದ್ದು ಅತ್ಯಂತ ಮುಖ್ಯ. ಅದರ ಆರೋಗ್ಯವು ಕೂಡ ಅತ್ಯಂತ ಮುಖ್ಯ. ಅದಕ್ಕಾಗಿ ನಾವು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ನಾವು ಹೇಳ್ತೀವಿ. ಇದು ನಮ್ಮ ಒಂದು ಸನಾತನ ಧರ್ಮದಲ್ಲಿ, ಅಂದ್ರೆ ಕಾಳಿದಾಸ ಕುಮಾರ ಸಂಭವದಲ್ಲಿ ಪಾರ್ವತಿ ಅವಳು ತಪಸ್ಸು ಮಾಡ್ತಾ ಇರ್ತಾಳೆ. ನಾರದನ ಮುಖಾಂತರ ಪಾರ್ವತಿಗೆ ಹೇಳ್ತಕ್ಕಂಥ ಮಾತು, ನೀನ್ ತಪಸ್ಸು ಮಾಡ್ತಾ ಇದೀಯಾ, ನಿನ್ನ ದೇಹ ಕೃಶವಾಗಿ ಹೋಗಿದೆ, ಈ ತರ ನೀ ತಪಸ್ಸು ಮಾಡ್ತಿದ್ರೆ ನಿನಗೆ ಶಿವ ಒಲಿಯಲ್ಲ. ಅದಕ್ಕಾಗಿ ನಿನ್ನ ದೇಹದ ಬಗ್ಗೆ ನೀನು ಗಮನ ಹರಿಸು. ಈಗ ತಪಸ್ಸನ್ನ ನೀನು ಬಿಡು, ದೇಹವನ್ನ ನೋಡ್ಕೊ ಹೇಳ್ತಕ್ಕಂಥ ಮಾತನ್ನ ಕಾಳಿದಾಸ ಕುಮಾರ ಸಂಭವದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಹಾಗಾಗಿ ಇದು ನಮ್ಮ ಭಾರತೀಯ ಒಂದು ಪದ್ಧತಿಯಲ್ಲಿ ನಾವು ದೇಹಕ್ಕೆ ಕೂಡ ಅತ್ಯಂತ ಮಹತ್ವವನ್ನು ಕೊಡ್ತೇವೆ. ಇದ್ರ ಬಗ್ಗೆ ದೇಹವನ್ನ, ಆರೋಗ್ಯದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ನಾವು ಹೆಚ್ಚಾಗಿ ಅದರ ಬಗ್ಗೆ ಕಾಳಜಿ ವಹಿಸಬೇಕು. ಅದಕ್ಕೆ ನಾವು ಮೊದಲನೇದಾಗಿ ಒಂದು ಕೆಲಸ, ವ್ಯಾಯಾಮ, ನಿದ್ರೆ, ವಿಶ್ರಾಂತಿ, ಆಹಾರ, ಈ 5 ಅತ್ಯಂತ ಮುಖ್ಯವಾದ್ದು ಮತ್ತು ದುಶ್ಚಟಗಳಿಂದ ದೂರ ಇರತಕ್ಕಂಥದ್ದು. ಇದನ್ನು ಪಾಲಿಸಿದ್ರೆ ಹೆಚ್ಚಾಗಿ ನಮ್ಮ ಆರೋಗ್ಯ, ಒಂದು ಆಹಾರದ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ ಗಮನ, ಆಹಾರದ ಬಗ್ಗೆ ಗಮನ, ವ್ಯಾಯಾಮ, ವಿಶ್ರಾಂತಿ, ನಿದ್ರೆ, ಈ 5 ನಾವು ದಿವಸವೂ ನೆನಪಿಟ್ಟುಕೊಂಡು ಅದಕ್ಕೆಲ್ಲವೂ ಕೂಡ ನಾವು ಒಂದು ನಿಯಮವನ್ನ ಕೊಟ್ರೆ, ನಿಯಮವನ್ನು ಉಳ್ಳವನನ್ನ ಕಂಡ್ರೆ ಯಮನಿಗೂ ಭಯ. ಹಾಗಾಗಿ ನಾವು ಕೆಲವು ನೀತಿ ನಿಯಮಗಳನ್ನ ನಾವು ಪಾಲಿಸಿದಾಗ ನಮ್ಮ ಈ ಒಂದು ಶಾರೀರಿಕ ಆರೋಗ್ಯ ಅಥವಾ ಈ ಜೈವಿಕ ವಯಸ್ಸೇನಿದೆ, ದೇಹದ ಬಗ್ಗೆ ಏನಿದೆ, ಅದನ್ನ ನಾವು ಕಾಪಾಡಿಕೊಳ್ಬೇಕು. ವ್ಯಷ್ಟಿಯ ಆರೋಗ್ಯದಿಂದ ಸಮಷ್ಟಿಯ ಆರೋಗ್ಯ. ಆದ್ರೆ ಇದು ವೈದ್ಯರಿಂದ ಅಥವಾ ಆಸ್ಪತ್ರೆಯಿಂದ ಇದು ಬರತಕ್ಕಂಥದ್ದಲ್ಲ. ಇದು ವೈಯಕ್ತಿಕ ನೆಲಗಟ್ಟಿನಲ್ಲಿ ಆಗ್ಬೇಕು. ಅವರು ವೈದ್ಯರು ಅಥವಾ ಆಸ್ಪತ್ರೆ ಅಥವಾ ಉಳಿದ ಸಿಬ್ಬಂದಿಯವರು ನಿಮಗೆ ಒಂದು ಮಾರ್ಗದರ್ಶನ ಮಾಡಬಹುದೇ ಹೊರತು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ನೀವು ಒಳ್ಳೆಯ ಒಂದು ಮಾರ್ಗದರ್ಶನದಿಂದ, ಒಂದು ತಿಳುವಳಿಕೆಯಿಂದ, ಒಂದು ಬದ್ಧತೆಯಿಂದ ನೀವು ಅದನ್ನು ಮಾಡಿದಾಗ ಈ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಅವರು ವೈದ್ಯರು ಯಾರೇ ಆಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು, ಅಲೋಪತಿಕ್ ಆಗಿರ್ಬೋದು, ಹೋಮಿಯೋಪತಿಕ್ ಆಗಿರ್ಬೋದು. ಆದ್ರೆ ನಿಮ್ಮ ಬಗ್ಗೆ ಒಂದು ಸಿಂಪತಿ ಇರುವ ಒಂದು ವೈದ್ಯರನ್ನ ನೀವು ನಿಮ್ಮ ಒಂದು ಮಾರ್ಗದರ್ಶಕರಾಗಿ ಮಾಡಿಕೊಂಡ್ರೆ ಅದು ನಿಮ್ಮ ಒಂದು ಜೈವಿಕ ಆರೋಗ್ಯವನ್ನು ಕಾಪಾಡ್ಕೊಳ್ತದೆ. ಜೈವಿಕ ಆರೋಗ್ಯ ಮುಖ್ಯವಾಗಿ ಈಗ ನಮ್ಮ ಶಾರೀರಿಕ ವಯಸ್ಸು ಹೆಚ್ಚಿರುತ್ತೆ, ಆದ್ರೆ ಕಿಡ್ನಿ ಒಂದು ಅಥವಾ ಮೂತ್ರಕೋಶ, ಮೂತ್ರಪಿಂಡ ಹಾಳಾಗ್ಬಿಟ್ರೆ, 40ನೇ ವರ್ಷದಲ್ಲಿ ಮೂತ್ರಪಿಂಡ ಹಾಳಾಗ್ಬಿಟ್ರೆ, ಅದಕ್ಕೆ ಕಾಯಿಲೆ ಬಂದ್ರೆ ಆಗ ನಮ್ಮ ಶಾರೀರಿಕ ವಯಸ್ಸು ಹೆಚ್ಚಿದ್ರೂ ಕೂಡ ಆಗ ನಮ್ಗೆ ಹೆಚ್ಚು ಕಾಲ ಬಾಳ್ಲಿಕ್ಕೆ ಆಗುದಿಲ್ಲ. ಅಥವಾ ಲಿವರ್ ಕಾಯಿಲೆ 30ನೇ ವರ್ಷಕ್ಕೆ ಬಂದಾಗ ನಮ್ಮ ಶಾರೀರಿಕ ವಯಸ್ಸು ಹೆಚ್ಚಾಗತಕ್ಕಂಥದ್ದು ಕಡಿಮೆ. ಹಾಗಾಗಿ ಶಾರೀರಿಕ ವಯಸ್ಸನ್ನ ಈ ಜೈವಿಕ ವಯಸ್ಸು ಕಾಯಿಲೆಗಳಿಂದಿದ್ದಾಗ ಆ ಶಾರೀರಿಕ ವಯಸ್ಸನ್ನ ಇದು ಕಡಿಮೆ ಮಾಡುತ್ತೆ. ಹಾಗಾದ್ರೆ ನಮ್ಮ ಜೈವಿಕ ವಯಸ್ಸು ಚೆನ್ನಾಗಿದೆ, ಶಾರೀರಿಕ ವಯಸ್ಸು ಚೆನ್ನಾಗಿದೆ. ನಾವು ಭಾರತದ ಸರಾಸರಿ ವಯಸ್ಸನ್ನ ಈಗ ದಾಟಿದ್ದೇವೆ ಅಥವಾ ದಾಟ್ತೇವೆ ನಮ್ಮ ಎಲ್ಲ ಆರೋಗ್ಯದ ನಿಯಮಗಳನ್ನ ಪಾಲಿಸಿದಾಗ 70-75 ಆದ್ರೆ. ಅದರ ಮುಂದೆ ಈ ಒಂದು ಮನೋವಯಸ್ಸಿದೆಯಲ್ಲ, ಸೈಕಲಾಜಿಕಲ್ ಏಜ್, ಇದು ಬಹಳ ಮಹತ್ವದ್ದು. ಮನೋವಯಸ್ಸು, ಯಾಕೆಂದ್ರೆ ಇದು ನಮಗೆ ಮುಂದೆ ಇರ್ಲಿಕ್ಕೆ ಹೆಚ್ಚು ಇಂಬನ್ನ ಕೊಡ್ತಕ್ಕಂಥದ್ದು, ಮುಂದೆ ನಾವು ಸಾಗ್ಲಿಕ್ಕೆ ಇದು ಬಹಳ ಒಂದು ಮಹತ್ವದ್ದು. ಆದ್ರೆ ಈ ಮನೋವಯಸ್ಸಿಗೆ 3 ಅತ್ಯಂತ ಮುಖ್ಯದ್ದು. ಒಂದು ಮನೋಸ್ಥಿತಿ, 2ನೇದು ಮನಿಸ್ಥಿತಿ, 3ನೇದು ಮನೆ ಸ್ಥಿತಿ. ಮನೋಸ್ಥಿತಿ, ಮನಿಸ್ಥಿತಿ, ಮನೆಯ ಸ್ಥಿತಿ, ಈ 3 ಸ್ಥಿತಿ ಸರಿ ಇದ್ರೆ ನಮ್ಮ ಆರೋಗ್ಯ ಸ್ಥಿತಿ ಬಹಳ ಉತ್ತಮವಾಗತ್ತೆ.
ಬಹುಕಾಲ ಬಾಳ್ಲಿಕ್ಕೆ ಇದು ಬಹಳ ಇಂಬನ್ನ ಕೊಡುತ್ತೆ. ಹಾಗಾದ್ರೆ ಈ ಮನೋಸ್ಥಿತಿ ಅಂದ್ರೆ ಏನು? ಮೊದಲನೇದಾಗಿ ಈ ಮನೋಸ್ಥಿತಿ, ನಾವು ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಈ ಒಂದು ನಮ್ಮ ಮಿದುಳು ಸಾಧಾರಣ 1/4 ಕೆಜಿಯಿಂದ 1.5 ಕೆಜಿ ತೂಕದ್ದು. ಇದರಲ್ಲಿ ಇದು ಬಹಳ ಅದ್ಭುತವಾದಂತಹ ಒಂದು ಮಿದುಳು. ಇದರ ಸಂಕೀರ್ಣತೆ ನೂರಾರು ನರಕೋಶಗಳಿಂದ, ಬಿಲಿಯನ್ ಗಟ್ಟಲೆ ನರಕೋಶಗಳಿಂದ ಇದು ತುಂಬಿದೆ. ಆಕಾಶದಲ್ಲಿ ನಾವು ನೋಡಿದಾಗ ಎಷ್ಟು ನಕ್ಷತ್ರಗಳಿವೆಯೋ ಅಷ್ಟು ನರಕೋಶಗಳು ನಮ್ಮ ಮಿದುಳಿನಲ್ಲಿ ಇದೆ. ಅದಕ್ಕೆ ಪೂರಕವಾಗಿ ಪೋಷಕ ನರಕೋಶಗಳು, ಅವು ಟ್ರಿಲಿಯನ್ ಗಟ್ಟಲೆ ಇದೆ. ಒಂದು ನರಕೋಶ ಮತ್ತೊಂದು 10,000 ನರಕೋಶಗಳ ಸಂಗಡ ಸಂಪರ್ಕವನ್ನು ವಹಿಸ್ತದೆ. ಹಾಗಾಗಿ ಇಂತಹ ಒಂದು ಸಂಕೀರ್ಣ ವ್ಯವಸ್ಥೆ ನಮ್ಮ ಮಿದುಳಿನಲ್ಲಿದೆ. ಎಲ್ಲ ವಿಚಾರಗಳು ಎಲ್ಲವೂ ಕೂಡ ರಾಸಾಯನಿಕ ಕಾರ್ಯಗಳ ಮೂಲಕ ಆಗತ್ತೆ. ಆ ರಾಸಾಯನಿಕ ತಯಾರಿಕೆಗೆ ಮುಖ್ಯವಾಗಿ ಬೇಕಾಗತಕ್ಕಂತಹದ್ದು ಪ್ರಾಣವಾಯು ಮತ್ತು ಗ್ಲೂಕೋಸ್. ಹಾಗಾಗಿ ಅದನ್ನು ನಾವು ಯಾವುದೇ ಒಂದು ಆಹಾರವನ್ನು ತಿನ್ನುವುದರ ಮೂಲಕ ನಮ್ಮ ಬ್ರೈನಿಗೆ ಹೋಗಲ್ಲ. ಎಲ್ಲವೂ ಕೂಡ ಅದು ಗ್ಲೂಕೋಸ್ ಮುಖಾಂತರ ಮಾತ್ರ ಅದು ನಮ್ಮ ಮಿದುಳಿಗೆ ಹೋಗತ್ತೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಸಂತೋಷವನ್ನು ಕೊಡ್ತಕ್ಕಂಥ, ಆನಂದವನ್ನು ಕೊಡ್ತಕ್ಕಂತಹ ಅನೇಕ ರಾಸಾಯನಿಕಗಳಿವೆ. ಅದರಲ್ಲಿ ಮುಖ್ಯವಾಗಿ ನಾವು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ. ರಾಸಾಯನಿಕ ಸಂದರ್ಶ ವಾಹಕ, ರಾಸಾಯನಿಕ ಸಂದರ್ಶ ವಾಹಕ ಅದು ಡೋಪಮಿನ್ ಅಂತ. 5-6 ಈ ತರ ರಸದೂತಗಳಿದಾವೆ. ಎಲ್ಲವೂ ಕೂಡ ರಾಸಾಯನಿಕ ಕಾರ್ಯಕ್ರಮಗಳ, ರಾಸಾಯನಿಕ ಸಂಯೋಜನೆಯಿಂದ ಆಗ್ತಕ್ಕಂಥದ್ದು, ರಾಸಾಯನಿಕ ಸಂದರ್ಶ ವಾಹಕಗಳಿಂದ ಆಗ್ತಕ್ಕಂಥದ್ದು. ಅದರಲ್ಲಿ ಡೋಪಮಿನ್ ಹೇಳ್ತಕ್ಕಂಥದ್ದು ಅತ್ಯಂತ ಮುಖ್ಯವಾದದ್ದು. ನಮಗೆ ಸುಖಕ್ಕೆ ಪ್ರಚೋದಿಸುವ, ಸುಖವನ್ನು ಪ್ರೋತ್ಸಾಹಿಸುವಂತಹ ಹಾರ್ಮೋನು. ಇದೊಂದು ಸಂತೋಷ ಭರಿತವಾದಂತಹ ಒಂದು ಹಾರ್ಮೋನ್. ಇದು ನಮ್ಮ ಆಟಪಾಠಗಳಲ್ಲಿ, ಒಳ್ಳೆಯ ಆಹಾರವನ್ನ ಸೇವಿಸಿದಾಗ ಅಥವಾ ನಮ್ಮ ಗೆಳೆಯರನ್ನ ಭೇಟಿಯಾದಾಗ, ನಾವು ಜೈವಿಕ ಕ್ರಿಯೆಗಳಲ್ಲಿ ತೊಡಗಿಕೊಂಡಾಗ ನಮಗೆ ಒಂದು ಸುಖ ಸಂತೋಷದ ರಿವಾರ್ಡ್ ಅನ್ನು ಕೊಡುತ್ತೆ. ಆ ರಿವಾರ್ಡ್ ಕೊಡ್ತಕ್ಕಂತ ಇದೊಂದು ಹಾರ್ಮೋನ್. ಹಾಗಾಗಿ ಸಂತೋಷ ಮತ್ತು ದುಃಖ, ಪೇನ್ ಅಂಡ್ ಪ್ಲೆಷರ್, ಇದೆರಡೂ ಕೂಡ ನಮ್ಮ ಮಿದುಳಿನ ಒಂದೇ ಭಾಗದಲ್ಲಿ ಇದು ಉತ್ಪತ್ತಿ ಆಗ್ತಕ್ಕಂಥ, ಒಂದೇ ಜಾಗದಲ್ಲಿ ಪರಿಷ್ಕಾರಗೊಳ್ತಕ್ಕಂಥದ್ದು. ಹಾಗಾಗಿ ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಮಾದಕ ಪದಾರ್ಥ, ಗ್ಯಾಂಬ್ಲಿಂಗ್, ಪ್ರೋನಿಂಗ್, ಇವೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತೊಡಗಿಸಿಕೊಳ್ಳುವಿಕೆ, ಇವೆಲ್ಲವೂ ಕೂಡ ಈ ಡೋಪಮಿನ್ ಅತಿ ಹೆಚ್ಚಾಗಿ ಸ್ರವಿಸ್ತದೆ, ನಮಗೆ ಆನಂದವನ್ನ ಕೊಡುತ್ತದೆ. ಹಾಗಾಗಿ ಈ ಒಂದು ಸಾಮಾಜಿಕ ಜಾಲತಾಣದ ವ್ಯಸನ ಇವತ್ತು ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಮಗೆ ತಾತ್ಕಾಲಿಕ ಸುಖವನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಮಕ್ಕಳು, ವಯಸ್ಕರು, ಹಿರಿಯರು ಎನ್ನುವ ಭೇದ ಭಾವವೇ ಇಲ್ಲದೆ ಇವತ್ತು ನಾವು ಕಾಣತಕ್ಕಂಥದ್ದು ಈ ಡಿಜಿಟಲ್ ಅಡಿಕ್ಷನ್, ಸಾಮಾಜಿಕ ಜಾಲತಾಣದ ವ್ಯಸನ. ಇದು ಒಂದು ನಮಗೆ ಗಂಭೀರ ಸಮಸ್ಯೆ ಆಗಿದೆ, ಸಾಮಾಜಿಕ ಪಿಡುಗಾಗಿದೆ. ಇದು ನಮ್ಮ ಒಂದು ಮನೋಸ್ಥಿತಿಯನ್ನ ಕುಂದಿಸ್ತದೆ, ಮನೋವಯಸ್ಸನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಒಂದು ವ್ಯಸನದಿಂದ ನಾವು ದೂರ ಇರಬೇಕು. ಯಾಕಂದ್ರೆ ಇದೊಂದು ಸಾಮಾಜಿಕ ಭಯೋತ್ಪಾದನೆ ಇದ್ದಾಗೆ, ನಮ್ಮ ವಯಸ್ಸನ್ನ ಕುಂಟಿಸ್ತಕ್ಕಂತಹ ಒಂದು ಸಾಮಾಜಿಕ ಭಯೋತ್ಪಾದನೆ. ಇದು ಡಿಜಿಟಲ್ ಅಡಿಕ್ಷನ್, ಸಾಮಾಜಿಕ ಜಾಲತಾಣದ ವ್ಯಸನ. ನೆನ್ಪಿಡಿ, ಇದು ನಮ್ಮ ವಯಸ್ಸನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಇದು ನಾವು ತಿಳಿದುಕೊಂಡಿರ್ಬೇಕು. ಇದು ತಾತ್ಕಾಲಿಕ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಇದು ನಮ್ಮನ್ನು ಏನ್ ಮಾಡುತ್ತೆ? ಹಾಗಾದ್ರೆ ಇದನ್ನು ನಾವು ಒಂದು ಆ ವ್ಯಸನದಲ್ಲಿ ನಾವು ಸಿಕ್ಕ ಹಾಕಿಕೊಂಡ್ರೆ ನಮ್ಮ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಆಗತ್ತೆ. ಸ್ವಲ್ಪ ಅದನ್ನ ನಾವು ಬಿಟ್ರೆ ನಮ್ಗೆ ಖಿನ್ನತೆ ಬರ್ಬೋದು, ಅಥವಾ ಒಂದು ಪಾಪ ಪ್ರಜ್ಞೆ ಬರುತ್ತೆ. ಅದನ್ನ ನಮಗೆ ಬೇಕು, ಆ ವಸ್ತು ಬೇಕು ಹೇಳ್ತಕ್ಕಂತಹ ಒಂದು ಚಪಲ ಹಠ ನಮ್ಮಲ್ಲಿ ಉತ್ಪತ್ತಿ ಆಗತ್ತೆ. ಹಾಗಾಗಿ ಈ ಒಂದು ಅಡಿಕ್ಷನ್ ಏನಿದೆ, ಈ ಒಂದು ವ್ಯಸನ ಏನಿದೆ, ನಮಗೆ ಅಗತ್ಯವಿಲ್ಲದ, ಆರೋಗ್ಯಕ್ಕೆ ಏನೂ ಲಾಭವಿಲ್ಲದ, ಸುಖವನ್ನು ಹುಡುಕಿ ಹೊರಟ, ಸುಖ ಪಡುವ ಒಂದು ಚಟ. ಏನೇ ಆದ್ರೂ ಅದು ನಮಗೆ ಬೇಕು, ಎಷ್ಟೇ ಬೆಲೆ ತೆತ್ತಾದ್ರೂ ಅದು ನಮಗೆ ಬೇಕು ಹೇಳ್ತಕ್ಕಂಥ ಒಂದು ಚಪಲಕ್ಕೆ ಬಿದ್ದಂತಹ ಒಂದು ದೌರ್ಬಲ್ಯದ ವರ್ತನೆ. ಹಾಗಾಗಿ ಇದೊಂದು ಚಟ ಹೇಳ್ತಕ್ಕಂಥದ್ದು ಈ ಡಿಜಿಟಲ್ ವ್ಯಸನ ಏನಿದೆ,
ಇದು ಒಂದು ದೌರ್ಬಲ್ಯದ ವರ್ತನೆ. ಅದರಿಂದಾಗಿ ನಾವು ನಮ್ಮ ಕುಟುಂಬದಲ್ಲಿ ಸಣ್ಣ ಮಕ್ಕಳಿಗಾದ್ರೆ ಅವರು ತಂದೆ ತಾಯಿಯನ್ನೇ ಮರೀತಾರೆ, ಹೆಂಡತಿಗೆ ಆಚಟ ಬಂದ್ರೆ ಗಂಡನನ್ನ ಮರೀತಾರೆ, ಮಕ್ಕಳನ್ನ ಮರೀತಾರೆ. ಗಂಡನಿಗಾದ್ರೆ ಹೆಂಡತಿ ಮಕ್ಕಳನ್ನ ಮರೀತಾನೆ, ಒಂಟಿ ಆಗ್ತಾನೆ, ಯಾವುದು ಬೇಡ, ತನ್ನಲ್ಲೇ ತಾನು, ಅರ್ಥಾತ್ ತನ್ನನ್ನೇ ತಾನು ಅವನು ಮರೀತಾನೆ. ಅವನಿಗೆ ಅದನ್ನು ಬಿಟ್ರೆ ತನಗರಿಯಿಲ್ಲದೆ ತನ್ನನ್ನ ಕಳ್ಕೊಳ್ತಕ್ಕಂಥದ್ದು ಒಂದು ಖಿನ್ನತೆ, ಪಾಪಪ್ರಜ್ಞೆ. ಹಾಗಾಗಿ ಇದರಲ್ಲಿ ಮೂರು ಮುಖ್ಯವಾಗಿ ನೀವೆಲ್ಲೂ ಇವತ್ತು ಪೇಪರ್ ನೋಡ್ತಾ ಇರಬಹುದು. ಇದು ಸಿಗದೇ ಇದ್ದಾಗ ಹೇಗೆ ಅವರು ಕೆಲವು ಸಲ ಆತ್ಮಹತ್ಯೆ, ಕೆಲವು ಸಲ ಕೊಲೆ, ಹೀಗೆ ಜಗಳ, ಇದೆಲ್ಲವೂ ಕೂಡ ಇದರಿಂದ ಆಗತ್ತೆ. ಪ್ರಾಣಹಾನಿ, ಮಾನಹಾನಿ, ಮತ್ತು ಇದರಲ್ಲಿ ಮುಖ್ಯವಾಗಿ ಹಣ, ಗ್ಯಾಂಬ್ಲಿಂಗ್ ಆಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ನಾವು ಏನ್ ಹೇಳ್ತೀವಿ GTL ಗೇಮ್, ಇವೆಲ್ಲವೂ ಕೂಡ ಹಣ, ಮಾನ, ಪ್ರಾಣ, ಈ ಮೂರಕ್ಕೂ ಕೂಡ ಕುತ್ತನ್ನು ತರತಕ್ಕಂತಹ ಈ ಒಂದು ಸಾಮಾಜಿಕ ಜಾಲತಾಣದ ವ್ಯಸನ ಇವತ್ತು ಈ ಒಂದು 24 ವರ್ಷದಲ್ಲಿ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಇದಕ್ಕೆ ಮನುಷ್ಯ ಬಲಿಯಾದ್ರೆ ಅದು ನಮ್ಮ ಮನೋವಯಸ್ಸನ್ನ ಬಹಳ ಕಡಿಮೆ ಮಾಡುತ್ತೆ. ಈ ಒಂದು ವಿಶಾಲವಾದಂತಹ ಜಗತ್ತನ್ನ ನಾವು ನೋಡಲು ಎರಡೇ ಸಣ್ಣ ಕಣ್ಣು ಸಾಕು. ಆದ್ರೆ ವೈವಿಧ್ಯಮಯವಾದಂತಹ ಜಗತ್ತನ್ನ ಒಪ್ಪಿಕೊಳ್ಳಲು ನಮಗೆ ವಿಶಾಲವಾದಂತಹ ಮನಸ್ಸು ಬೇಕು. ಹಾಗಾಗಿ ಆ ವಿಶಾಲವಾದಂತಹ ಒಂದು ಮನಸ್ಸಿಗೆ ನಮಗೆ ಒಳ್ಳೆಯ ಹವ್ಯಾಸ ಬೇಕು. ಪ್ರವಾಸ, ಆಧ್ಯಾತ್ಮಿಕತೆ ಅಥವಾ ಒಂದು ಒಳ್ಳೆಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂತಹದ್ದು, ಇದೆಲ್ಲವೂ ಕೂಡ ಒಂದು ಗೆಳೆಯರ ಸಂಪರ್ಕ, ಸಂವಹನ, ಇವೆಲ್ಲವೂ ಕೂಡ ಈ ವ್ಯಸನದಿಂದ ದೂರ ಇರಲಿಕ್ಕೆ ಸಹಾಯ ಮಾಡುತ್ತೆ. ಇಂತಹ ಒಂದು ಒಳ್ಳೆಯ ಆಟಗಳಿಂದ ಅಥವಾ ಒಳ್ಳೆಯ ತನದಿಂದ, ಈ ಪಾಸಿಟಿವ್ ಆಕರ್ಷಣೆಯಿಂದ ನಾವು ನಮ್ಮ ಒಂದು ಜೀವನವನ್ನ ಅಥವಾ ಇದು ವೃದ್ಧಾಪ್ಯದ ಪಿರಿಯಡಿನಲ್ಲಿ, ನಮ್ಮ ಹಿರಿತನದಲ್ಲಿ ಈ ರೀತಿಯಾಗಿ ನಮ್ಮ ಸಮಯವನ್ನ ಉಪಯೋಗಿಸಿಕೊಂಡ್ರೆ, ಈ ಒಂದು ವಿಶಾಲ ಜಗತ್ತಿನ ಒಂದು ಭಾಗವಾಗಿ ನಾವು ಇದ್ದರೆ ಆಗ ನಮಗೆ ಹೆಚ್ಚು ಮನಸ್ಸಿಗೆ ಆಹ್ಲಾದವಾಗುತ್ತೆ. ಇಂತಹ ಒಂದು ಸಾಮಾಜಿಕ ಜಾಲತಾಣ ಇವತ್ತು ಬೇಕು, ಆದರೆ ಅದಕ್ಕೆ ನಾವು ದಾಸರಾಗಬಾರದು. ಅದಕ್ಕೆ ವ್ಯಸನಕ್ಕೆ ಅಂಟುಕೊಂಡ್ರೆ ನಾವು ನಮ್ಮನ್ನ ಮರಿತಕ್ಕಂತಹ ಪರಿಸ್ಥಿತಿ ಇವತ್ತಿನ ಜೀವನದಲ್ಲಿ ನಾವು ಕಾಣ್ತಾ ಇದ್ದೀವಿ. ನಾವು ಸಣ್ಣವರಿದ್ದಾಗ ನಮ್ಮ ಮನಸ್ಸು ವಿಶಾಲವಾಗಿರುತ್ತೆ, ನಮ್ಮ ಸೊಂಟ ಹೊಟ್ಟೆ ಬಹಳ ಸಣ್ಣದಾಗಿರುತ್ತೆ. ನಾವು ಬೆಳೆದಂತೆ ನಮ್ಮ ಸೊಂಟ ಹೊಟ್ಟೆ ದೊಡ್ಡದಾಗತ್ತೆ, ಆತರ ಮನಸ್ಸು ಸಂಕುಚಿತವಾಗುತ್ತೆ. ಆತರ ಆಗಬಾರದು. ನಾವು ವಿಶಾಲವಾದಂತಹ ಮನಸ್ಸಿನಿಂದ ನಮ್ಮ ಜೀವನವನ್ನ ಈ ಕೊನೆಯ ಹಂತದಲ್ಲಿ ನಾವು ಕಳೆದಾಗ ನಮ್ಮ ಈ ಒಂದು ಮನೋಸ್ಥಿತಿ ಉತ್ತಮವಾಗತ್ತೆ. ಅದಕ್ಕೆ ಒಂದು ಕ್ರಿಯಾಶೀಲವಾದಂತಹ ಚಟುವಟಿಕೆಗಳಿಂದ ನಾವು ಇರಬೇಕು. ಹಾಗಾದ್ರೆ ಮಾತ್ರ ಈ ಒಂದು ಸಾಮಾಜಿಕ ಜಾಲತಾಣದಿಂದ ನಾವು ದೂರ ಇರಬಹುದು. ಅದಕ್ಕಾಗಿ ಇದೆಲ್ಲವೂ ಕೂಡ ಮನಸ್ಸಿಗೆ ಒಂದು ಸಮಾಧಾನ, ಸಂತೃಪ್ತಿ, ನೆಮ್ಮದಿಯನ್ನ ಕೊಡ್ತದೆ. ಇಂತೆಲ್ಲ ಒಂದು ಚಟುವಟಿಕೆಯಿಂದ, ಕ್ರಿಯಾಶೀಲತೆಯಿಂದ ನಾವು ಇದ್ದಾಗ ಮುಖ್ಯವಾಗಿ ಮನಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ, ಸಂತೃಪ್ತ. ಬರೇ ಒಂದು ಹಣದಿಂದ, ಶ್ರೀವಂತಿಕೆಯಿಂದ ನಾವು ನಮ್ಮ ಮನಸ್ಸನ್ನ ಸಂತೋಷದಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಕಾಳಿದಾಸ ಹೇಗೆ ನಮ್ಮ ದೇಹದ ಬಗ್ಗೆ ಒಂದು ಮಾತನ್ನು ಹೇಳಿದ್ನೋ, ಅದೇ ರೀತಿ ಕಾಳಿದಾಸ ನಮ್ಮೊಂದು ಮನಸ್ಸಿನ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಮನಸ್ಸೇಚ ಪರಿಸೃಷ್ಟೆ ಕೋತ್ರವಾನ್ ಕೋ ದರಿದ್ರ. ಮನಸ್ಸೀಚೆ ಪರಿತೃಷ್ಟೆ ಕೋತ್ರವಾನ್ ಕೋ ದರಿದ್ರ. ಅಂದ್ರೆ ಮನಸ್ಸು ಸಂತೋಷವಾಗಿದ್ರೆ ಅದೇ ಒಂದು ಸಿರಿತನ, ಮನಸ್ಸು ನೆಮ್ಮದಿಯಾಗಿದ್ರೆ ಅದೇ ಸಿರಿತನ. ಎಷ್ಟೇ ಹಣವಿದ್ರೂ ಕೂಡ ಅವನ ಮನಸ್ಸು ಸಂತೋಷವಾಗಿಲ್ಲ ಅಂತಂದ್ರೆ ಅದು ಒಂದು ಬಡತನ ಹೇಳ್ತಕ್ಕಂಥ ಒಂದು ಮಾತನ್ನ ಕಾಳಿದಾಸ ತನ್ನ ಕಾವ್ಯದಲ್ಲಿ ಹೇಳಿದ್ದಾನೆ. ಹೀಗೆ ನಮ್ಮ ಒಂದು ಸನಾತನ ಧರ್ಮದ ಅಥವಾ ನಮ್ಮ ಸನಾತನ ಸಾಹಿತ್ಯವನ್ನ ನೋಡಿದಾಗ ನಮಗೆ ಮನಸ್ಸಿನ ಬಗ್ಗೆ, ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ ಅನೇಕ ವಿಷಯಗಳು ನಮಗೆ ಗೊತ್ತಾಗುತ್ತವೆ. ಎರಡನೇದಾಗಿ ಮನೋವಯಸ್ಸಿನಲ್ಲಿ ಈಗ ಮನೋಸ್ಥಿತಿ ಬಗ್ಗೆ ಆಯ್ತು. ಎರಡನೇದು ಮನಿಸ್ಥಿತಿ. ಈ ಮನಿಸ್ಥಿತಿಯು ಕೂಡ ನಮಗೆ ನಮ್ಮ ಒಂದು ನಿವೃತ್ತಿಯ ಸಂದರ್ಭದಲ್ಲಿ ಅಥವಾ ಒಂದು 65-60 ವರ್ಷದ ನಂತರ ಇದು ಬಹಳ ಮುಖ್ಯವಾಗತ್ತೆ. ಆದ್ರೆ ಹಣ ಗಳಿಸುವುದು ಎಲ್ಲರೂ ಕೂಡ ಆದ್ಯತೆ. ಇದು ಜೀವನಕ್ಕೆ ಹಣ ಅವಶ್ಯಕ. ಆದರೆ ನಾವು ಹಣವೇ ನಮ್ಮದು ಜೀವನ ಆಗ್ಬಾರ್ದು.
ಸೊ ಆ ಒಂದು ತಿಳುವಳಿಕೆಯಿಂದ ಉದ್ಯೋಗಗಳಲ್ಲಿ ಗಳಿಕೆ ಅತ್ಯಂತ ಮುಖ್ಯವಾದದ್ದು. ಆದ್ರೆ ಇವತ್ತೇನಾಗಿದೆ, ನಾವು 15 ವರ್ಷದಲ್ಲಿ ಏನು ಗಳಿಕೆ ಆಗ್ಬೇಕೋ ಅದನ್ನು 15 ತಿಂಗಳಲ್ಲೇ ಆಗ್ಬೇಕು ಹೇಳ್ತಕ್ಕಂಥ ಒಂದು ಅವಸರ, ಹಪಾಹಪಿ. ಇದು ನಾವು ಕಷ್ಟಪಟ್ಟಿದ್ದೇವೆ, ನಮ್ಮ ಮಕ್ಕಳು ಕಷ್ಟಪಡಬಾರದು ಹೇಳ್ತಕ್ಕಂಥ ಆಲೋಚನೆಯಿಂದ ನಾವು ಇವತ್ತು ಈ ಒಂದು ಹಣ ಗಳಿಕೆಗೆ ಒಂದು ಹೆಚ್ಚಿನ ಮಹತ್ವವನ್ನ ಕೊಟ್ಟು ಉಳಿದ ಎಲ್ಲ ನಮ್ಮ ಸಾಮಾಜಿಕ ಜವಾಬ್ದಾರಿ ಇರ್ಬೋದು, ಅದನ್ನ ಮರೆತು ಆಧ್ಯಾತ್ಮಿಕ ಜವಾಬ್ದಾರಿ ಇದೆಲ್ಲವನ್ನು ಕೂಡ ನಾವು ಮರೆತು ಒಂದೇ ಕಡೆ ನಾವು ಹೋಗುವುದರಿಂದ ಅಥವಾ ಹಣ ಗಳಿಕೆಯಲ್ಲೇ ನಾವು ನಮ್ಮ ಹೆಚ್ಚಿನ ಜೀವನವನ್ನ 60 ವರ್ಷವರೆಗೆ ಕಳೆದು ನಂತರದಲ್ಲಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ನಾವು ನಮ್ಮ ದುಡಿದ ಹಣವನ್ನೆಲ್ಲ ಅದೆಲ್ಲ ಖರ್ಚು ಮಾಡ್ತಕ್ಕಂಥದ್ದು ಒಂದು ವಿಚಾರ. ಇನ್ನೊಂದು ಕಡೆ ಹಣ ಹೆಚ್ಚಾಗಿ ನಮಗೆ ಯಾರೂ ಬೇಡ, ನಮಗೆ ಯಾರೂ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮಗೆ ಅಥವಾ ಒಂದು ದರ್ಪದಿಂದ ನಮ್ಮ ಹತ್ತಿರದವರನ್ನ, ನೆಂಟರಿಷ್ಟರನ್ನ, ಗೆಳೆಯರನ್ನ ದೂರ ಬಿಟ್ಟು ನಾವೇ ನಮ್ಗೆ ಒಂದು ಬಂದಿಖಾನೆಯಲ್ಲಿ ಗೋಡೆ ಹಾಕಿಕೊಂಡು ಒಂಟಿತನವನ್ನ ಅನುಭವಿಸಿದಾಗಲೂ ಕೂಡ ನಮ್ಮ ಒಂದು ಈ ಮನೋವಯಸ್ಸು ಕಡಿಮೆ ಆಗತ್ತೆ. ಹಣ ಇರ್ತಕ್ಕಂಥದ್ದು, ಹಣ ಒಂದು ಸೇತುವೆ ಆಗ್ಬೇಕು ಹೊರತು ಅದೊಂದು ಗೋಡೆ ಆಗ್ಬಾರ್ದು. ನಮ್ಮ ಹತ್ರ ಹಣ ಇದ್ರೆ ಅದರ ಸದುಪಯೋಗ ಆಗ್ಬೇಕು. ನಮ್ಮ ಬಂಧು ಬಾಂಧವರು, ನೆಂಟರಿಷ್ಟರು, ಗೆಳೆಯರು ಇದೆಲ್ಲರೂ ಸಮಾಜಕ್ಕೆ ನಾವು ಕೊಟ್ಟಾಗ ಮಾತ್ರ, ಅದರ ಸದುಪಯೋಗ ಆದಾಗ ಮಾತ್ರ ನಮ್ಮ ಒಂದು ಈ ಒಂದು ಮನಸ್ಥಿತಿ ಬೇಕು. ಆದ್ರೆ ಅದನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಅದು ಒಂದು ಇದೆ ಅಂತ ಹೇಳ್ತಕ್ಕಂಥ ಒಂದೇ ಒಂದು ದರ್ಪದಿಂದ ನಾವಿದ್ರೆ, ನಮಗೆ ನಾವು ಗೋಡೆಯನ್ನು ಹಾಕೊಂಡ್ರೆ ಆಗ ನಮ್ಮ ಒಂದು ಮನಸ್ಥಿತಿಯಿಂದಾಗಿ ನಮ್ಮ ಮನೋಸ್ಥಿತಿಗೂ ಕೂಡ ಅದು ಕಾರಣ ಆಗತ್ತೆ. ಹಾಗಾಗಿ ನಾವು ಮೊದಲು ಒಂಟಿತನ ಬರುತ್ತೆ. ಹಾಗಾಗಿ ನಮ್ಮನ್ನು ನಾವು ಮರಿತಕ್ಕಂಥ ಒಂದು ಸಂದರ್ಭ ಈ ಹಣ ಹೆಚ್ಚಾದಾಗ ನಿಮ್ಗೆ ಗೊತ್ತಾಗತ್ತೆ. ಅನೇಕರು ಮೊದಲು ಹೇಗಿದ್ರು ಅವರು ಹಣವಂತರಾದ್ಮೇಲೆ ಅಥವಾ ಅಧಿಕಾರ ಬಂದ ಮೇಲೆ ಅವರು ಬದಲಾಗಿ ಬಿಡ್ತಾರೆ. ಆಗ ಅವರು ಅವರನ್ನೇ ಮರೀತಾರೆ, ಅವರ ಮೂಲ ಗುಣವನ್ನ ಅವರೇ ಮರೀತಾರೆ. ನನ್ನನ್ನು ನಾ ಮರೆತರೆ ಏನು ಸುಖವಿದೆ, ಅಥವಾ ನನ್ನನ್ನು ನಾನು ನನ್ನ ತನವನ್ನು ನಾನು ತೊರೆದರೆ ಏನು ಸೊಗಸಿದೆ ಹೇಳ್ತಕ್ಕಂಥ ಹಾಡನ್ನ ನೀವು ಕೇಳಿರ್ಬೋದು. ಹಾಗಾಗಿ ಒಂದು ದುಂಬಿ ಅದು ಮಕರಂದವನ್ನ ಹೇರುತ್ತದೆ, ಹೂವಿನ ಮಕರಂದವಿರಿ ಪರಾಗಸ್ಪರ್ಶ ಮಾಡ್ತಕ್ಕಂಥದ್ದು ಅದರ ಗುಣ. ಜೇನುನೊಣ ಅದು ಮಧುವನ್ನು ಸಂಗ್ರಹಿಸ್ತಕ್ಕಂಥದ್ದು ಅದರ ಒಂದು ಮೂಲ ಗುಣ. ನವಿಲು ಮೋಡವನ್ನು ನೋಡಿದಾಗ ಅದು ನೃತ್ಯವನ್ನು ಮಾಡ್ತಕ್ಕಂತಹದ್ದು ಅದರ ಮೂಲ ಗುಣ. ಮೀನು ಸಮುದ್ರದಲ್ಲಿ ನೀರಿನಲ್ಲಿ ಈಜತಕ್ಕಂತಹದ್ದು ಅದರ ಮೂಲ ಗುಣ. ಹಾಗಾಗಿ ಮನುಷ್ಯನಿಗೂ ಕೂಡ ಕೆಲವು ಮೂಲ ಗುಣ ಇದೆ. ಆದ್ರೆ ಹಣ ಅಧಿಕಾರ ಬಂದಾಗ ಈ ಮೂಲ ಗುಣವನ್ನ ಅವನು ಮರಿತಾನೆ. ಹಾಗಾಗಬಾರದು. ಮೂಲ ಗುಣವನ್ನ ಮರಿತಾಗ ನಾವು ನಮ್ಮನ್ನೇ ನಾವು ಮರೆತ ಹಾಗೆ, ಆಗ ನಮ್ಮ ಒಂದು ಮನೋವಯಸ್ಸು ಕಡಿಮೆ ಆಗತ್ತೆ. ಹಾಗಾಗಿ ಹೆಚ್ಚು ದಿನದಿಂದ ಆರೋಗ್ಯವಾಗಿ ಬಾಳಲು ನಾವು ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಕೊಡಬೇಕು. ನಮ್ಮ ಕೈ ಏನಿದೆ ಅದನ್ನು ನಾವು ಆದಷ್ಟು ಸಮಾಜದ ಒಳಿತಿಗಾಗಿ ನಾವು ಅದನ್ನ ಉಪಯೋಗಿಸ್ಬೇಕು. ಆಗಾಗ ಮನಸ್ಥಿತಿ ಬೇಕು. ಆದರೆ ಆ ಮನಸ್ಥಿತಿಯಿಂದ ನಾವು ಸಮಾಜಕ್ಕೆ, ನಮ್ಮ ಸಮಾಜದ ಏಳಿಗೆಗೆ ನಮ್ಮ ಕಾಣಿಕೆಯನ್ನ ಕೊಟ್ಟಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಹೇಳ್ತಕ್ಕಂಥ ಮಾತನ್ನ ಏನು ಹೇಳ್ತಾರೆ. ಹಾಗೆ ನಾವು ಮಾಡಿದಾಗ ಅದು ನಮಗೆ ಆ ಸಂತೋಷವನ್ನ ಕೊಡುತ್ತೆ, ನಮ್ಮ ಮನೋವಯಸ್ಸನ್ನ ಹೆಚ್ಚು ಮಾಡುತ್ತೆ. ಇನ್ನು ಮೂರನೇದಾಗಿ ಮನೆಯ ಸ್ಥಿತಿ. ಈ ಮನೆಯ ಸ್ಥಿತಿ ಅತ್ಯಂತ ಮುಖ್ಯವಾದದ್ದು. ಮನೆಯ ಸ್ಥಿತಿ ಅಂತ ಹೇಳ್ಕೊಳ್ಳೆ ಕೆಲವರಿಗೆ ಬರುತ್ತೆ, ಮನೆಯಲ್ಲಿ ಒಂದು ಪೀಠೋಪಕರಣ ಇವೆಲ್ಲವೂ ಕೂಡ ಇರಬೇಕು, ಸ್ವಾಭಾವಿಕ. ಹಾಗಾಗಿ ಐಷಾರಾಮಿ ವಸ್ತುಗಳ ಮನೆ ತುಂಬಿದೊಡೆ, ಮನೆಯಲ್ಲಿ ತುಂಬಿದೊಡೆ ಹೆಚ್ಚುವುದಂತೆ ನಲ್ಲ ಮನೆಯ ಸೊಬಗು, ಮನೆ ತುಂಬಿ ತುಳುಕಲು ಸಾಕು ಒಂದೇ ಒಂದು ಸಂತೃಪ್ತಿ ನನಗೆ. ಆದ್ರೆ ಬಹಳಷ್ಟು ಮನೆಯಲ್ಲಿ ಎಲ್ಲವೂ ಇರ್ತದೆ, ಎಲ್ಲ ಇದೆ. ಇವತ್ತು ಸೋಫಾ ಸೆಟ್ ಇದೆ, ಟಿವಿ ಸೆಟ್ ಇದೆ, ಡೈಮಂಡ್ ಸೆಟ್ ಇದೆ, ಎಲ್ಲ ಸೆಟ್ ಇದೆ. ಆದ್ರೆ ಮೈಂಡ್ ಅಪ್ಸೆಟ್ ಆಗಿರುತ್ತೆ. ಹಾಗಾಗಬಾರ್ದು. ಆ ಒಂದು ನೆಮ್ಮದಿ, ಸಂತೋಷ ಹೇಳ್ತಕ್ಕಂಥದ್ದು ಅವರ ಭಾವನೆಯಲ್ಲಿ ಆ ನಗು ಇರ್ಬೇಕು. ಕೆಲವರ ಮನೆಯಲ್ಲಿ ಬರೇ ಆ ಲಾಫಿಂಗ್ ಬುದ್ಧ ಇದೆಯಲ್ಲ, ಆ ಒಂದು ಮೂರ್ತಿ ಇರುತ್ತೆ, ಅದು ಮಾತ್ರ ನಗ್ತಾ ಇರುತ್ತೆ, ಬೇರೆ ಯಾರೂ ನಗ್ತಾ ಇರುವುದೇ ಇಲ್ಲ. ಹಾಗಾಗಿ ಆ ಒಂದು ನಗುವಿನ ವಾತಾವರಣ, ಒಂದು ಸಹೃದತೆ ಆ ಮನೆಯಲ್ಲಿ ಇದ್ದಾಗ ಮಾತ್ರ ಆ ಒಂದು ನಮ್ಮ ಆರೋಗ್ಯಕ್ಕೆ ಅದು ಬಹಳ ಮಹತ್ವದ್ದು. ಜಗವೆಲ್ಲ
ನಗುತ್ತಿರಲಿ ಜಗದಳವು ನನಗಿರಲಿ, ಜಗನಕ್ಕು ನಾನನಳು ಜಗನನ್ನ ಎತ್ತಿಕೊಳ್ಳದೆ ಹೇಳ್ತಕ್ಕಂಥ ಒಂದು ಈಶ್ವರ ಸಣಕಲ್ಲನ ಒಂದು ಕಾವ್ಯದ ಚುಣುಕು ಬಹಳ ಮಹತ್ವದ್ದು. ಯಾಕೆಂತಂದ್ರೆ ನಾವು ಒಂದು ಜಗ ನಗ್ತಾ ಇರ್ಬೇಕು, ನಮ್ಮ ನಗು ಬೇರೆಯವರಿಗೆ ಸಹಾಯ ಆಗ್ಬೇಕು. ನಾವು ಸರಿಯಾಗಿದ್ರೆ, ನಾವು ಆನಂದದಿದ್ರೆ ಬೇರೆಯವರು ಕೂಡ ಆನಂದವಾಗಿರ್ತಾರೆ. ಹಾಗಾಗಿ ನಾನಿರುವುದು ಬೇರೆಯವರಿಗೂ ಕೂಡ ಹೇಳ್ತಕ್ಕಂಥ ಒಂದು ಭಾವನೆ, ನನ್ನ ಸಂತೋಷ ಬೇರೆಯವರಿಗೆ ಸಂತೋಷ ಆಗ್ಬೇಕು. ಈ ಒಂದು ದೃಷ್ಟಿಯಿಂದ ಮನೆಯಲ್ಲಿ ಆ ಒಂದು ಸಂತೋಷದ ವಾತಾವರಣ, ಆನಂದದ ವಾತಾವರಣ ಮನೆಯಲ್ಲಿ ಇರಬೇಕು. ಯಾಕೆಂತಂದ್ರೆ ದರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್, ದರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್, ಬಟ್ ದರ್ ಈಸ್ ನೋ ಮೆಡಿಸಿನ್, ದರ್ ಈಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್. ಔಷಧಿಯಲ್ಲಿ ಯಾವುದು ಸಂತೋಷ ಇಲ್ಲ, ಆದ್ರೆ ಸಂತೋಷದಲ್ಲಿ ಔಷಧಿ ಇದೆ. ಹಾಗಾಗಿ ಈ ಒಂದು ಸಂತೋಷ, ಈ ಒಂದು ನಗು ಬಹಳ ಮಹತ್ವದ್ದು. ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಅದೊಂದು ಔಷಧಿಯ ರೀತಿಯಲ್ಲಿ ಪರಿಣಾಮ ಬೀಳುತ್ತೆ. ಹಾಗಾಗಿ ಅದರ ಉತ್ಪತ್ತಿಯನ್ನ, ಹಾಗಾದ್ರೆ ಈ ಒಂದು ಸಂತೋಷದ ಉತ್ಪತ್ತಿ ಹೇಗಾಗತ್ತೆ, ಈ ಒಂದು ಆನಂದದ ಉತ್ಪತ್ತಿ ನಮಗೆ ಹೇಗಾಗತ್ತೆ, ಇದನ್ನ ನಾವು ತಿಳ್ಕೊಂಡಿರ್ಬೇಕು. ಹಾಗೆ ತಿಳ್ಕೊಂಡಾಗದ ಮಾತ್ರ ನಾವು ಅದನ್ನ ನಾವು ಉತ್ಪತ್ತಿಯನ್ನ ನಾವು ಮಾಡ್ಕೊಳ್ಬೇಕು. ಇದು ಸುಮ್ಮನೆ ಗಾಳಿಯಲ್ಲಿ ಉತ್ಪತ್ತಿನೇ ಆಗುದಿಲ್ಲ. ಇದು ನಮ್ಮ ಕೆಲವು ಕ್ರಿಯೆಯಿಂದ ನಮ್ಮ ಚಟುವಟಿಕೆಯಿಂದ ಅದು ಈ ಒಂದು ಆನಂದ ಸಂತೋಷ ಉತ್ಪತ್ತಿ ಆಗತ್ತೆ. ಇದು ಬೇರೆಯವರು ಕೊಡ್ತಕ್ಕಂಥದ್ದಲ್ಲ, ನಾವು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಅದಕ್ಕೆ ಮುಖ್ಯವಾಗಿ ಈ ಸಂತೋಷವನ್ನ ಉಂಟು ಮಾಡುವ, ನಮಗೆ ಮುದ ಕೊಡತಕ್ಕಂತಹ ಒಂದು ಹಾರ್ಮೋನುಗಳು ನಮ್ಮ ಮಿದುಳಿನಲ್ಲಿದೆ. ಅದನ್ನ ನಾವು ಸಂತೋಷ ಭರಿತ ಹಾರ್ಮೋನುಗಳು ಅಂತ ನಾವು ಹೇಳ್ತೇವೆ. ಆದ್ರೆ ಈ ಒಂದು ಹಾರ್ಮೋನ್ ನಾವು ಟಾನಿಕ್ ನಿಂದ ಹೆಚ್ಚು ಮಾಡಿಸ್ಲಿಕ್ಕೆ ಆಗುದಿಲ್ಲ, ಅಥವಾ ಯಾವುದೇ ಒಂದು ಆಹಾರವನ್ನ ನಾವು ತೆಗೆದುಕೊಂಡಾಗ ಇದರ ಉತ್ಪತ್ತಿಯನ್ನು ಹೆಚ್ಚಾಗುವುದಿಲ್ಲ. ಇದನ್ನು ಕೆಲವು ಚಟುವಟಿಕೆಗಳಿಂದ ಆಗ್ಬೇಕು. ಇದಕ್ಕೆ 4 ಹಾರ್ಮೋನುಗಳು, 4 ರಸದೂತಗಳು ಇವು ನಮ್ಮ ಮಿದುಳಿನಲ್ಲಿ ತಯಾರಾಗ್ತಾ ಇರುತ್ತೆ. ಅದು ತಯಾರಾಗಿರ್ತಕ್ಕಂಥದ್ದು ಈಗಲೇ ಹೇಳಿದ್ನಲ್ಲ, ಅದಕ್ಕೆ ಬೇರೆ ಯಾವುದು ಬೇಕಾಗಿಲ್ಲ. ಅದಕ್ಕೆ ಬೇಕಾಗೋದು ಪ್ರಾಣವಾಯು ಮತ್ತು ಗ್ಲೂಕೋಸ್. ನೀರನ್ನಾಗ ಕುಡಿತಾ ಇರ್ಬೇಕು. ಆಗ ನಾವು ಚಟುವಟಿಕೆಯಿಂದ ಇರ್ಲಿಕ್ಕೆ ಉಪಯೋಗ ಆಗುತ್ತೆ. ಇದರಲ್ಲಿ ಎಂಡಾರ್ಫಿನ್ ಒಂದು, 2ನೇದು ಡೊಫಮಿನ್, 3ನೇದು ಸೆರೋಟೋನಿನ್, 4ನೇದು ಆಕ್ಸಿಟೋಸಿನ್. ಈ 4 ಹಾರ್ಮೋನುಗಳು ನಮಗೆ ಸಂತೋಷವನ್ನ ಉಂಟು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ತನ್ಮೂಲಕ ನಾವು ಆ ಮನೆಯಲ್ಲಿ ಅಂತಹ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡಬಹುದು. ಮೊದಲು ಎಂಡಾರ್ಫಿನ್ ಇದೊಂದು ನೋವು ನಿವಾರಕ ಹಾರ್ಮೋನ್. ಇದು ನಾವು ಹೊರಾಂಗಣದಲ್ಲಿ ವಾಕಿಂಗ್ ಹೋದಾಗ, ಯಾವುದೇ ವ್ಯಾಯಾಮ ಮಾಡಿದಾಗ, ಒಂದು 30 ನಿಮಿಷ ವಾಕಿಂಗ್ ಮಾಡಿದಾಗ ಈ ಹಾರ್ಮೋನ್ ಉತ್ಪತ್ತಿ ಹೆಚ್ಚಾಗತ್ತೆ. ಆಗ ನಮ್ಮಲ್ಲಿ ಏನು ಸಣ್ಣ ಪುಟ್ಟ ನೋವಿದ್ರು ಕೂಡ ಈ ಒಂದು ಹಾರ್ಮೋನ್ ಇಂದ ಕಡಿಮೆ ಆಗತ್ತೆ. ಅಥವಾ ನಾವು ಇತರೊಡನೆ ನಾವು ಹೊರಾಂಗಣದಲ್ಲಿ ನಕ್ಕಾಗ, ಈಗ ನಗುಕೂಟ ಅಂತ ಹೊರಗಡೆ ಎಲ್ಲ ಮಾಡ್ತಾರಲ್ಲ, ಇದನ್ನೆಲ್ಲ ಮಾಡಿದಾಗ ಎಂಡಾರ್ಫಿನ್ ಹಾರ್ಮೋನ್ ಏನಾಗುತ್ತೆ, ಇದು ಹೆಚ್ಚಾಗತ್ತೆ. ಅಥವಾ ನಾವು ಹೊರಾಂಗಣದಲ್ಲಿ ಒಂದು ಸಿನಿಮಾವನ್ನು ನೋಡಿದಾಗ, ಹೊರಾಂಗಣದಲ್ಲಿ 4 ನಮ್ಮ ಗೆಳೆಯರು ಕೂತು ನಾವು ಹರಟೆ ಹೊಡೆದಾಗ, ಅಥವಾ ಹೊರಾಂಗಣದಲ್ಲಿ ಸಣ್ಣ ಪುಟ್ಟ ಆಟವನ್ನ ನಮ್ಮ ಗೆಳೆಯರ ಸಂಗಡ ಆಡಿದಾಗ ಈ ಹಾರ್ಮೋನು, ಎಂಡಾರ್ಫಿನ್ ಹಾರ್ಮೋನು ಉತ್ಪತ್ತಿ ಆಗತ್ತೆ. ಅದು ನಮಗೆ ನಮ್ಮ ನೋವನ್ನ ಸಣ್ಣ ಪುಟ್ಟ ನೋವನ್ನ ಕಡಿಮೆ ಮಾಡುತ್ತೆ, ನಮಗೆ ಸಂತೋಷವನ್ನ ಕೊಡುತ್ತೆ, ನಮಗೆ ನಗುವನ್ನ ಕೊಡುತ್ತೆ. ಹಾಗಾಗಿ ಈ ಎಂಡಾರ್ಫಿನ್ ಹಾರ್ಮೋನ್ ಅತ್ಯಂತ ಮುಖ್ಯವಾದದ್ದು. ಇದು ನೋವು ನಿವಾರಕವೂ ಕೂಡ ಹೌದು, ನಮಗೆ ಸಂತೋಷವನ್ನು ಕೊಡತಕ್ಕಂಥ ಹಾರ್ಮೋನು, ನಮಗೆ ಬಹಳ ಉಲ್ಲಾಸಭರಿತವಾದಂತ ಒಂದು ಹಾರ್ಮೋನ್. 2ನೇದು ಡೋಪಮಿನ್ ಹಾರ್ಮೋನ್ ಅಂತ. ಇದು ನಾವು ಬೇರೆಯವರನ್ನ ಹೊಗಳಿದಾಗ, ಬೇರೆಯವರ ಕೆಲಸಕ್ಕೆ ನಾವು ಅವರಿಗೆ ಬೆನ್ನು ತಟ್ಟಿದಾಗ, ಬೇರೆಯವರ ಸಾಧನೆಯನ್ನ ನಾವು ಗುರುತಿಸಿ ಅವರಿಗೆ ನಾವು ಹುರಿದುಂಬಿಸಿದಾಗ ಇದು ಅವರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್. ಇದರಲ್ಲಿ ನಾವು ನಮ್ಮ ಚಟುವಟಿಕೆಯಿಂದ ಬೇರೆಯವರಿಗೆ ನಾವು ನಮ್ಮ ಕೆಲವು ಕ್ರಿಯೆಗಳಿಂದ ಬೇರೆಯವರಲ್ಲಿ ಹಾರ್ಮೋನ್ ಅನ್ನು ನಾವು ಹೆಚ್ಚು ಉತ್ಪನ್ನ ಮಾಡುತ್ತೇವೆ. ನಿಮ್ಮ ಮನೆಯವರು ಅಥವಾ ನಿಮ್ಮ ಹೆಂಡತಿ ಅಡಿಗೆ ಮಾಡಿರ್ತಾರೆ, ಅಡಿಗೆ ಮಾಡಿ ನೀವು ಆರಾಮಾಗಿ ಊಟ ಮಾಡ್ತೀರಿ, ಚೆನ್ನಾಗಿರುತ್ತೆ. ಆದ್ರೆ ನೀವು ಊಟ ಮಾಡಿ ಏನೇ ಒಂದು ವಿಷಯ ಹೇಳದೆ ನೀವು ಹಾಗೆ ಕೈ ತೊಳ್ಲಿಕ್ಕೆ ಹೋಗ್ಬಿಡ್ತೀರಿ. ಅದರ ಆನಂದವನ್ನ ನೀವು, ಊಟದ ಸವಿಯನ್ನ ನೀವು ಸವಿಬೇಕು. ಆದ್ರೆ ನೀವು ಹೇಳ್ಬೇಕು, ಇವತ್ತಿನ ಊಟ ಬಹಳ ಚೆನ್ನಾಗಿದೆ, ಇವತ್ತಿನ ಪದಾರ್ಥ ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ, ತಂಬಳಿ ಚೆನ್ನಾಗಿದೆ, ಹೀಗಿತ್ತು. ಹೀಗೆ ನಿಮ್ಮ ಮನೆಯವರಿಗೆ ಹೇಳಿದಾಗ ಅವರಿಗೆ ಸಂತೋಷ ಆಗತ್ತೆ, ಅವರಲ್ಲಿ ಡೋಪಮಿನ್ ಹಾರ್ಮೋನ್
ಹೆಚ್ಚು ಉತ್ಪತ್ತಿ ಆಗ್ತಾರೆ, ಅವರ ಮುಖ ಉಲ್ಲಾಸಿತವಾಗತ್ತೆ. ಹೀಗೆ ನೀವು ಒಬ್ಬರ ಸಾಧನೆಯನ್ನ, ಒಬ್ಬರು ಮಾಡಿದಂತ ಕಾರ್ಯವನ್ನ ನೀವು ಹೊಗಳಿದಾಗ ಅಥವಾ ನೀವು ಸಕಾರಾತ್ಮಕವಾಗಿ ಸ್ಪಂದಿಸಿದಾಗ ಆ ಹಾರ್ಮೋನು ಅವರಲ್ಲಿ ಉತ್ಪತ್ತಿ ಆಗತ್ತೆ. ಹಾಗಾಗಿ ನೀವು ನಿಮ್ಮ ಮನೆಯ ಅವರು ಒಳ್ಳೆ ಕೆಲಸವನ್ನು ಮಾಡಿದಾಗ ನೀವು ಅವರನ್ನು ಹೊಗಳಿ, ಅಥವಾ ನೀವು ನಿಮ್ಮ ಮನೆಯವರ ಸಂಗಡ ಒಂದು ಶಾಪಿಂಗ್ ಹೋಗ್ತೀರಿ, ಶಾಪಿಂಗ್ ಹೋದಾಗ ನೀವೇನೋ ಅವರಿಗೆ ತೆಗೆಸ್ಕೊಡ್ತೀರಿ, ಅಥವಾ ಅವರೇನೋ ಒಂದು ವಸ್ತುವನ್ನು ತೆಗೆದುಕೊಳ್ತಾರೆ, ಆಗ ಹೇಳಿ ಇದು ಬಹಳ ಚೆನ್ನಾಗಿದೆ, ನಿಮ್ ಸೆಲೆಕ್ಷನ್ ಚೆನ್ನಾಗಿದೆ, ಹೀಗೆ ಹೇಳಿದಾಗ ಅವರಿಗೆ ಸಂತೋಷ ಆಗತ್ತೆ. ಹೀಗೆ ನಿಮ್ಮ ಮನೆಯವರು ಡ್ರೆಸ್ ಮಾಡ್ಕೊಂಡಿರ್ತಾರೆ, ಯಾವುದೋ ಆಭರಣ ಹಾಕೊಂಡಿರ್ತಾರೆ, ಆಗ ನೀವು ಅದನ್ನ ಮೌಖಿಕವಾಗಿ ನೀವು ಅದನ್ನು ಹೇಳಿ, ಸುಮ್ಮನೆ ಹೀಗೆ ನೋಡುದು ಸುಮ್ಮನೆ ಇರುವುದಲ್ಲ, ನೀವು ಮೌಖಿಕವಾಗಿ ನೀವು ಅದನ್ನು ಹೇಳಬೇಕು. ಆಗ ಹೇಳಿದಾಗ ಆ ಡೋಪಮಿನ್ ಹಾರ್ಮೋನ್ ಅವರಲ್ಲಿ ಉತ್ಪತ್ತಿ ಆಗತ್ತೆ, ಅವರು ಆಗ ಸಂತೋಷ ಪಡ್ತಾರೆ, ಅವ್ರ ಸಂತೋಷ ನಿಮಗೆ ಅದು ನಿಮಗೂ ಕೂಡ ಸಂತೋಷವನ್ನ ಕೊಡುತ್ತದೆ. ಹಾಗಾಗಿ ಈ ಹಾರ್ಮೋನು ಒಳ್ಳೆ ನಿದ್ರೆ ಮಾಡಿದಾಗಲೂ ಕೂಡ ಈ ಡೋಪಮಿನ್ ಹಾರ್ಮೋನ್ ನಿದ್ರೆ ಬೇಕು, ಅದರಿಂದನೂ ಕೂಡ ಈ ಹಾರ್ಮೋನು ಉತ್ಪತ್ತಿ ಆಗತ್ತೆ. ಮತ್ತು ಬೇರೆಯವರನ್ನ ಸಂತೈಸುವುದರ ಮೂಲಕ ಇವು ಹಾರ್ಮೋನ್ ಕೂಡ ಉತ್ಪತ್ತಿ ಆಗತ್ತೆ. ಹಾಗಾಗಿ ಇದು ಮುಖ್ಯವಾಗಿ ನಮ್ಮ ಚಟುವಟಿಕೆಯಿಂದ ಬೇರೆಯವರನ್ನ ಸಂತೋಷ ಪಡ್ಲಿಕ್ಕೆ ಇದು ಬಹಳ ಬಹಳ ಉತ್ತಮವಾದಂತ ಒಂದು ಹಾರ್ಮೋನು. ಹಾಗಾಗಿ ಈ ನಿಮ್ಮ ಚಟುವಟಿಕೆ ಯಾವಾಗಲೂ ನಿಮ್ಮ ಜೀವನದಲ್ಲಿ ಇರಲಿ, ಇದನ್ನ ಆಗಾಗ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಗದು ತನ್ನಿಂದ ತಾನೇ ಅದು ಬರುತ್ತೆ. ಎಲ್ಲರಿಗೂ ಇದು ಗೊತ್ತಿರುತ್ತೆ, ಆದ್ರೆ ಅದನ್ನ ನಾವು ಮಾಡ್ಲಿಕ್ಕೆ ಹೋಗಲ್ಲ. ನೀವು ಅದನ್ನ ಪ್ರಯತ್ನ ಮಾಡಿ, ಆಗ ಅದು ಅವಿನಾಭ ಸಂಬಂಧದಿಂದ ಅದು ನಮಗೆ ಬಂದೇ ಬರುತ್ತೆ. ಹಾಗಾಗಿ ಎಂಡಾರ್ಫಿನ್ ಒಂದ್ ಕಡೆ, ಈ ಕಡೆ ಡೋಪಮಿನ್, ಮೂರನೇದು ಸಿರೋಟಿನ್ ಹಾರ್ಮೋನ್ ನಾವು ಅಂತ ಹೇಳ್ತೀವಿ. ಇದು ಬೇರೆಯವರಿಗೆ ಸಹಾಯ ಮಾಡಿದಾಗ ಉತ್ಪತ್ತಿ ಆಗ್ತಕ್ಕಂಥ ಒಂದು ಹಾರ್ಮೋನು. ಇದು ಧನ್ಯತಾಭಾವದ ಹಾರ್ಮೋನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ನೀವು ಯಾರೋ ಒಬ್ರು ರಸ್ತೆಯನ್ನು ದಾಟ್ತಾ ಇರ್ತಾರೆ, ಆಗ ನೀವು ಅವ್ರನ್ನ ಕೈ ಹಿಡಿದು ಈ ಕಡೆ ದಾಟಿಸ್ತೀರಿ. ವಯಸ್ಸಾದವರು ಇರ್ಬೋದು ಅಥವಾ ಕಣ್ಣು ಕಾಣದೇ ಇರತಕ್ಕಂಥವ್ರು, ಅವರಿಗೆ ನೀವು ಸಹಾಯ ಮಾಡಿ ಅವರ ರಸ್ತೆಯನ್ನ ದಾಟಿಸ್ತೀರಿ. ಯಾವುದೋ ಆಕ್ಸಿಡೆಂಟ್ ಆಗ್ತದೆ, ನೀವು ಅವರನ್ನ ಎತ್ತಿ ಅವರನ್ನ ಆಸ್ಪತ್ರೆಗೆ ಕಳಿಸ್ತೀರಿ. ಹೀಗೆ ಬೇರೆಯವರಿಗೆ ಸಹಾಯ ಮಾಡಿದಾಗ, ನೀವು ಅವರಿಗೆ ಸಹಾಯ ಮಾಡಿದಾಗ ನಿಮ್ಮಲ್ಲಿ ಅದು ಒಂದು ಧನ್ಯತಾ ಭಾವವನ್ನು ಕೊಡುತ್ತದೆ, ನಿಮ್ಮಲ್ಲಿ ಆ ಸೆರೋಟಿನ್ ಉತ್ಪನ್ನ ಆಗತ್ತೆ. ಹಾಗಾಗಿ ಆಗ ನಿಮ್ಮ ಮನೋವಯಸ್ಸು ಏನಿದೆ ಇದು ಹೆಚ್ಚಾಗತ್ತೆ. ಆಗಾಗ ಅಂತ ಸಂದರ್ಭ ಬಂದಾಗ ನೀವು ಅವರನ್ನು ಮಾಡಿ, ಇದಲ್ಲದೆ ಬೇರೆಯವರಿಗೆ ನಾವು ನಮ್ಮ ಕರುಣೆಯನ್ನ ನಾವು ತೋರಿಸಿದಾಗ, ನಾವು ಬಹಳ ಕಷ್ಟದಲ್ಲಿದ್ದಾಗ ಅವರಿಗೆ ಸಾಂತ್ವನವನ್ನು ಹೇಳಿದಾಗ, ಇವೆಲ್ಲವುಗಳ ಮೂಲಕ ನಮ್ಮಲ್ಲಿ ಒಂದು ಧನ್ಯತಾ ಭಾವ ಬರುತ್ತೆ. ಅಥವಾ ನಾವು 4 ಜನ ಸೇರಿ ಭಜನೆ ಮಾಡಿದಾಗ, ಅಥವಾ 4 ಜನ ಸೇರಿ ಸಣ್ಣ ಪುಟ್ಟ ಆಟ ಆಡಿದಾಗ, ಇದೆಲ್ಲವೂ ನಾವು ಕೂಡ ಒಂದು ಧನ್ಯತಾ ಭಾವನೆ, ದೇವರ ಮುಂದೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, 4 ಜನ ಭಜನೆ ಹೇಳ್ತಕ್ಕಂಥದ್ದು, ಅಥವಾ ನಾವು ಶ್ಲೋಕವನ್ನ ಹೇಳ್ತಕ್ಕಂಥದ್ದು, ಇದೆಲ್ಲವೂ ಮಾಡಿದಾಗ ನಮ್ಮಲ್ಲಿ ಒಂದು ಧನ್ಯತಾ ಭಾವ ಏನಿರುತ್ತೆ, ಆ ಧನ್ಯತಾ ಭಾವ ಈ ಸೆರೋಟಿನ್ ಅನ್ನು ಉಂಟು ಮಾಡುತ್ತೆ. ಸೊ ಇವೆಲ್ಲವೂ ಕೂಡ ಅತ್ಯಂತ ಮುಖ್ಯವಾದ್ದು. ಆಧ್ಯಾತ್ಮಿಕವಾದಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮಲ್ಲಿ ಉಂಟಾಗ್ತಕ್ಕಂಥ ಹಾರ್ಮೋನು ಈ ಸೆರೋಟೋನಿನ್. ಹಾಗಾಗಿ ನಮಗೆ ಅದರಲ್ಲಿ ಏನು ಪುಣ್ಯ ಸಿಗುತ್ತೋ ಏನೋ ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡದೆ ನಮ್ಮಲ್ಲಿ ಒಂದು ಧನ್ಯತಾ ಭಾವ ಬರುತ್ತಲ್ಲ, ಆ ಧನ್ಯತಾ ಭಾವವೇ ನಮ್ಮ ಈ ಮನೋವಯಸ್ಸನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಒಂದು ಸಹಾಯ ಮಾಡುತ್ತೆ. ಹಾಗಾಗಿ ಇನ್ನು 4ನೇ ಹಾರ್ಮೋನು ಆಕ್ಸಿಟೋಸಿನ್ ಹಾರ್ಮೋನ್ ಅಂತ ನಾನು ಹೇಳ್ತೀನಿ. ಈ ಆಕ್ಸಿಟೋಸಿನ್ ಹಾರ್ಮೋನು ಇದು ಮುಖ್ಯವಾಗಿ ಒಂದು ಆತ್ಮೀಯತೆಯ ಹಾರ್ಮೋನ್. ಇದು ನಾವು ಬೇರೆಯವರನ್ನು ಸ್ಪರ್ಶ ಮಾಡಿದಾಗ ಉತ್ಪಾದನೆ ಆಗ್ತಕ್ಕಂಥ ಹಾರ್ಮೋನ್. ಇದರಲ್ಲಿ ಯಾವುದೇ ಮಾತುಕ್ಕಿಂತ ಒಂದು ಸ್ಪರ್ಶ ಮಾಡಿದಾಗ, ಒಂದು ಮಗು ಅಳ್ತಾ ಇರುತ್ತೆ, ನಾವು ಅದನ್ನು ಎತ್ಕೊಳ್ತೀವಿ, ಅದರ ಬೆನ್ನನ್ನು ತಟ್ತೀವಿ, ಆಗ ಮಗು ಸುಮ್ಮನೆ ಇರುತ್ತೆ. ಆಗ ಅದು ಆ ಮಗುವಿನಲ್ಲಿ ನಮ್ಮಲ್ಲಿ ಒಂದು ಆತ್ಮೀಯತೆಯನ್ನ ತೋರಿಸ್ತದೆ. ಆಗ ನಮಗೆ ಸಂತೋಷವಾಗುತ್ತೆ, ಮಗು ಕೂಡ ಸುಮ್ಮನೆ ಇರುತ್ತೆ. ಹೀಗೆ ಒಂದು ಅಪ್ಪುಗೆ ಒಂದು ಸ್ಪರ್ಶ, ಒಂದು ಥ್ಯಾಂಕ್ಸ್, ಕೈ ಕುಲುಕುವಿಕೆ ಅಥವಾ ಒಂದು ಸಂಗೀತವನ್ನು ಹಾಕಿ ನೃತ್ಯ ಮಾಡ್ತಕ್ಕಂಥದ್ದು, ಒಬ್ಬರೊಬ್ಬರನ್ನ ಹಿಡ್ಕೊಳ್ತಕ್ಕಂಥದ್ದು, ಹೀಗೆ ಸ್ಪರ್ಶದಿಂದ ಒಬ್ಬರೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಇದರಲ್ಲಿ ಭಾಗಿಯಾದಾಗ, ಒಂದು ಗುಂಪು ನೃತ್ಯ ಇರ್ಬೋದು ಅಥವಾ ಒಂದು ಗುಂಪು ಹಾಡು ಇರ್ಬೋದು, ಒಬ್ಬರೊಬ್ಬರನ್ನ ನಾವು ಮುಖ್ಯವಾಗಿ ಇದರಲ್ಲಿ ಕೈ ಹಿಡ್ಕೊಳ್ತಕ್ಕಂಥದ್ದು, ಒಪ್ಪಿಗೆ ಇರ್ಬೋದು. ಹೀಗೆ ಇಂತಹ ಒಂದು ಸ್ಪರ್ಶದ ಮೂಲಕ ಬೇರೆಯವರಿಗೆ ಸಂತೋಷವನ್ನ ಕೊಟ್ಟಾಗ
ನಮಗೂ ಸಂತೋಷ ಸಿಗತ್ತೆ, ಅವರಿಗೂ ಸಂತೋಷವಾಗತ್ತೆ. ಇದು ಮುಖ್ಯವಾಗಿ ಆಕ್ಸಿಟೋಸಿನ್ ಹಾರ್ಮೋನ್. ಹೀಗಾಗಿ ಈ 4 ಹಾರ್ಮೋನುಗಳನ್ನ ನಾವು ಹೆಚ್ಚೆಚ್ಚು ಉತ್ಪತ್ತಿಯನ್ನು ಮಾಡಿಕೊಂಡಾಗ ನಮ್ಮ ಈ ಒಂದು ಸಕಾರಾತ್ಮಕ ನಾವು ಕ್ರಿಯೆಯನ್ನು ಹೇಳಿದ್ನಲ್ಲ, ಇದೆಲ್ಲವನ್ನು ಕೂಡ ಹೆಚ್ಚು ನಾವು ಶ್ರಮ ಪಡಬೇಕಾಗಿಲ್ಲ. ನಮ್ಮ ದಿನನಿತ್ಯದ ಒಂದು ಚಟುವಟಿಕೆಗಳ ಮೂಲಕ ನಾವು ಅದನ್ನ ಮಾಡ್ಕೋಬಹುದು. ಹಾಗೆ ನಮಗೆ ಆಗ ಒಂದು ನಮ್ಮ ಮನೋಮಯಸ್ಸು ಹೆಚ್ಚಾಗತ್ತೆ. ಹಾಗಾಗಿ ಇದಕ್ಕೆ ಒಂದು ಮನೆಯ ಸ್ಥಿತಿಯು ಕೂಡ ಬಹಳ ಮುಖ್ಯವಾದದ್ದು. ಮನೆಯಲ್ಲಿ ಎಲ್ಲವೂ ಇರುತ್ತೆ ನಮಗೆ, ಆದ್ರೆ ಆ ಒಂದು ಸಂತೋಷ ಇಲ್ಲದೆ ಹೋದ್ರೆ ಈ ಒಂದು ಮನೋವಯಸ್ಸು ಹೆಚ್ಚಾಗ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾವು ಅದಕ್ಕೆ ಹೆಚ್ಚು ಮಹತ್ವವನ್ನ ಕೊಡಬೇಕು. ಪ್ರತಿದಿನ ವ್ಯಾಯಾಮ, ನಗ್ತಾ ಇರ್ತಕ್ಕಂಥದ್ದು, ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಹಾಗಾಗಿ ಮಾತಿನಲ್ಲಿ ಒಂದು ಸಾಂತ್ವನ, ಆತ್ಮೀಯತೆ, ಅಥವಾ ನಿಮ್ಮ ಸಂಗಾತಿ ಮಕ್ಕಳಲ್ಲಿ ಸಣ್ಣ ಪುಟ್ಟಂತಹ ತಪ್ಪುಗಳನ್ನ ನಾವು ಅದನ್ನ ಕ್ಷಮಿಸ್ತಕ್ಕಂಥದ್ದು. ಮುಖ್ಯವಾಗಿ ಮಾರ್ಗದರ್ಶಕರಾಗಬೇಕು. ನಮ್ಮ ಸಲಹೆಯನ್ನೇ ಅವರು ಪಾಲಿಸಬೇಕು ಹೇಳ್ತಕ್ಕಂಥ ಒಂದು ಹಠವಾದಿ ಆಗದೆ ನಾವು ನಮ್ಮ ಕೆಲಸವನ್ನ ಮಾಡ್ತಕ್ಕಂಥದ್ದು, ಎಂದೋ ನಡೆದು ಹೋದಂತಹ ಇವೆಲ್ಲವೂ ಕೂಡ ಪಾಸಿಟಿವ್ ಹಾರ್ಮೋನ್ಗಳು. ಇನ್ನು ಎಂದೋ ನಡೆದು ಹೋದಂತಹ ಒಂದು ಕೆಟ್ಟ ಘಟನೆಯನ್ನ ನಾವು ಆಗಾಗ ನೆನಪಿಸ್ಕೊಳ್ತಕ್ಕಂಥದ್ದು, ಅಥವಾ ಯಾರೋ ಒಂದು ಮೋಸ ಮಾಡಿದ್ರು ಅಂತ ಹೇಳ್ತಕ್ಕಂಥ ವಿಷಯವನ್ನೇ ನಾವು ಆಗಾಗ ನೆನಪಿಸ್ಕೊಂಡಾಗ ನಮ್ಮಲ್ಲಿ ನೆಗೆಟಿವ್ ಹಾರ್ಮೋನ್ ಅಂತ ಕಾರ್ಟಿಸೋಲ್ ಇವೆಲ್ಲವೂ ಕೂಡ ಉತ್ಪತ್ತಿ ಆಗತ್ತೆ. ಆ ಒಂದು ನೆಗೆಟಿವ್ ಹಾರ್ಮೋನಿಗೆ ಉತ್ಪತ್ತಿ ಆದಾಗ ನಮ್ಮ ದೇಹದಲ್ಲಿ ಏನು 60 ಟ್ರಿಲಿಯನ್ ಗಟ್ಟು ಜೀವಕೋಶ ಇದೆ. ಈ ಜೀವಕೋಶದ ಮೇಲೆ ಇಂತಹ ನೆಗೆಟಿವ್ ಹಾರ್ಮೋನ್ಗಳು ನಾವು ಬೇರೆಯವರನ್ನ ದ್ವೇಷ ಮಾಡಿದಾಗ, ಅಸೂಯೆ ಆಗಾಗ ಪಟ್ಟಾಗ, ಅಥವಾ ನಮ್ಮ ಹಿಂದಿನ ಅನೇಕ ಕಹಿ ಘಟನೆಗಳನ್ನ ನಾವು ಆಗಾಗ ನೆನಪಿಸಿಕೊಳ್ಳುವುದರಿಂದ ಈ ಒಂದು ನೆಗೆಟಿವ್ ಹಾರ್ಮೋನು ಉತ್ಪತ್ತಿ ಆಗತ್ತೆ. ನಮ್ಮ ದೇಹದ ಅನೇಕ ಜೀವಕೋಶಗಳ ಮೇಲೆ ಇದು ಪರಿಣಾಮ ಬೀರುತ್ತೆ. ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಜೀವಕೋಶದಲ್ಲಿ ಅದು ದುರ್ಬಲ ಆಗತ್ತೆ. ಒಂದು ಜೀವಕೋಶ ದುರ್ಬಲ ಆದ್ರೆ ಪಕ್ಕದ ಜೀವಕೋಶವು ಕೂಡ ದುರ್ಬಲ ಆಗಿ ಅದು ತನ್ನ ಕಾರ್ಯಕ್ಷಮತೆಯನ್ನ ಕಳೆದುಕೊಳ್ಳುತ್ತೆ. ಹಾಗಾಗಿ ಜೀವಕೋಶಗಳ ಒಂದು ಆರೋಗ್ಯಕ್ಕೆ ಬರೇ ಒಂದು ಒಳ್ಳೆಯ ಆಹಾರ ಮುಖ್ಯವಾಗುವುದಿಲ್ಲ. ಇದಕ್ಕೆ ಆರೋಗ್ಯವಿರಬೇಕಾದ್ರೆ 10 ಪಟ್ಟು ನಾವು ಮನಸ್ಸಿನ ಆನಂದ, ಮನಸ್ಸಿನ ಸಂತೋಷ ಮತ್ತು ಈ ನೆಗೆಟಿವ್ ಹಾರ್ಮೋನ್ಗಳಿಂದ ದೂರ ಇರತಕ್ಕಂಥದ್ದು ಅತ್ಯಂತ ಮುಖ್ಯವಾದದ್ದು. ಹಾಗಾಗಿ ಇವತ್ತು ಒಂದು ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ಕಾಯಿಲೆ ಇರ್ಬೋದು, ಇದೆಲ್ಲವೂ ಕೂಡ ಈ ಮನುಷ್ಯನ ಒಂದು ನೆಗೆಟಿವ್ ಹಾರ್ಮೋನ್ ನಾವು ಏನು ಸೃಷ್ಟಿ ಮಾಡ್ಕೊಳ್ತೀವಿ. ನಾವು ಒಳ್ಳೆಯದನ್ನ ಈಗ ಯಾವ್ದಾದ್ರು ಒಂದು ನಮ್ಮಲ್ಲಿ ಬಂದಾಗ ನಾವು ಕೇಳ್ತೀವಿ, ಇವತ್ತು ಈ ಒಂದು ವರ್ಷದಲ್ಲಿ ಕಳೆದ ವರ್ಷದಲ್ಲಿ ನಿಮಗೆ ಒಳ್ಳೆ ಘಟನೆ ಯಾವುದು, ಒಂದು 5 ಒಳ್ಳೆ ಘಟನೆ ಅಂತ ಹೇಳಿದ್ರೆ ಬಹಳ ಜನರಿಗೆ ಆ 5 ಒಳ್ಳೆ ಘಟನೆ ಹೇಳಲಿಕ್ಕೆ ಬರೋಲ್ಲ. ಆದ್ರೆ ನೀವು 5 ಕೆಟ್ಟ ಘಟನೆಗಳನ್ನು ಹೇಳಿದ್ರೆ ಕೂಡ್ಲೆ ಅವರು 5 ಕೆಟ್ಟ ಘಟನೆಗಳನ್ನ ಅವ್ರ ಜೀವನದಲ್ಲಿ ಆದದನ್ನ ಒಂದು ವರ್ಷದಂತೆ ಹೇಳ್ತಾರೆ. ಅಂದ್ರೆ ನಾವು ಒಳ್ಳೆಯ ಘಟನೆಗಳನ್ನ ನಾವು ಮರೀತೇವೆ, ಕೆಟ್ಟ ಘಟನೆಗಳನ್ನ ನಾವು ಯಾವಾಗ್ಲೂ ನೆನಪಿಡ್ತೇವೆ. ಹಾಗಾಗಿ ಆ ಕೆಟ್ಟ ಘಟನೆಗಳನ್ನ, ಕೆಟ್ಟ ನಮ್ಮ ಏನು ಅನುಭವ ಇದೆಯನ್ನ ಅದನ್ನೆಲ್ಲವನ್ನು ನಾವು ಆದಷ್ಟು ಅದನ್ನ ಮರಿಬೇಕು. ಅದನ್ನು ನಾವು ನಮ್ಮ ಜೀವನದಲ್ಲಿ ಪ್ರಚಲಿತ ಜೀವನದಲ್ಲಿ, ವಾಸ್ತವಿಕತೆಯಲ್ಲಿ ನಾವು ತರಬಾರದು. ಅದಕ್ಕಾಗಿ ಇವತ್ತಿನ ದಿನ ಏನಿದೆ, ಪ್ರೆಸೆಂಟ್ ಡೇ ಏನಿದೆ, ಇದು ಪ್ರೆಸೆಂಟ್ ಡೇ ಗಿವನ್ ಬೈ ಗಾಡ್. ಸೊ ಅದಕ್ಕಾಗಿ ನಾವು ಅದು ಒಂದು ದೇವರ ಒಂದು ಉಡುಗೊರೆ. ಅದನ್ನು ನಾವು ಹೇಗೆ ಅನುಭವಿಸ್ಬೇಕು, ಹೇಗೆ ಸಂತೋಷದಿಂದ ಅನುಭವಿಸ್ಬೇಕು, ಅದು ಬಹಳ ಮುಖ್ಯವಾಗತ್ತೆ. ಪ್ರಾಚೀನತೆಯ ತಿಕ್ಕಿ ತೊಳೆ ಹಳೆಯ ಘಟನೆಗಳನ್ನ ನಾವು ಅದನ್ನು ಒಳ್ಳೇದಾದ್ದನ್ನು ಮಾತ್ರ ಇಟ್ಕೊಳ್ಬೇಕು. ಇವತ್ತು ಮುಂದಿನ ನಾವು ಹಾಗೆ ವಿಚಾರ ಮಾಡಿದಾಗ ಇವತ್ತಿನ ದಿನ ಸುದಿನ, ಪ್ರೆಸೆಂಟ್ ಡೇ ಇಸ್ ಎ ಗಿಫ್ಟ್ ಬೈ ದ ಗಾಡ್ ಅಂತ ನಾವು ತಿಳ್ಕೊಂಡಿದ್ರೆ ನಮ್ಮ ಭವಿಷ್ಯವೂ ಕೂಡ ಒಳ್ಳೇದಾಗತ್ತೆ. ಹಾಗಾಗಿ ಪ್ರಾಚೀನತೆ ಬೇಕು, ಅದರ ಒಳ್ಳೇದನ್ನು ಮಾತ್ರ ನಾವು ನೆನಪಿಟ್ಕೊಳ್ಬೇಕು, ಉಳಿದದ್ದು ಬೇಡ. ಹಾಗಾಗಿ ನಮ್ಮ ಭವಿಷ್ಯ ಚೆನ್ನಾಗಿ ಆಗ್ಬೇಕಿದ್ರೆ ನಾವು ಇವತ್ತಿನ ದಿನ ಇದರಲ್ಲಿ ಹೇಗೆ ಸಂತೋಷ ಪಡುತ್ತೆ, ಯಾವ ರೀತಿಯಾಗಿ ನಾವು ಬೇರೆಯವರಿಗೆ ಸಹಾಯ ಮಾಡ್ತೀವಿ, ಯಾವ ರೀತಿಯಾಗಿ ನಾವು ನಮ್ಮ ದೈನಂದಿನ ಕಾರ್ಯಕ್ರಮಗಳನ್ನ ಒಂದು ಸಕಾರಾತ್ಮಕವಾಗಿ ನಾವು ನಡ್ಕೊಳ್ತೇವೆ, ಇವೆಲ್ಲವುದರ ಮೂಲಕ ನಾವು ಈ ಒಂದು ಮನೋಸ್ಥಿತಿ ಮತ್ತು ಮನಿಸ್ಥಿತಿ ಮತ್ತು ಮನೆ ಸ್ಥಿತಿ, ಈ 3 ಕೂಡ ಪೂರಕವಾಗಿ ಇಟ್ಟುಕೊಂಡ್ರೆ ನಾವು 70 ವರ್ಷದ ನಂತರ ಈ ಒಂದು ನಮ್ಮ ಮನಸ್ಸಿನ ಮೂಲಕ, ಈ ಒಂದು ಕೆಲವು ಕಾರ್ಯಕ್ರಮಗಳ ಮೂಲಕ
ನಾವು ಸಂತೋಷಭರಿತವಾಗಿದ್ರೆ ನಮ್ಮ ವಯಸ್ಸು ನಿಜವಾಗೂ ಹೆಚ್ಚಾಗತ್ತೆ. ಅದಕ್ಕಾಗಿ ನಾನು ಹೇಳಿದ್ದು ಒಂದು ಆರೋಗ್ಯ, ಕುಟುಂಬ ಮತ್ತು ಸ್ನೇಹ. ಕೆಲಸದ ಹೊರತಾಗಿ ಇದು ಮೂರು ಇರಬೇಕು. ನೀವು ನಿಮ್ಮ ಗೆಳೆಯರ ಸಂಗಡ ಸಂವಹನ ಕಾರ್ಯಕ್ರಮವನ್ನ, ಮಾತುಕತೆಯನ್ನ ನೀವು ಆಗಾಗ ಮಾಡ್ತಾ ಇದ್ರೆ ನಿಮ್ಮ ವಯಸ್ಸು 10% ನಿಮ್ಮ ವಯಸ್ಸು ಹೆಚ್ಚಾಗತ್ತೆ. ಹಾಗಾಗಿ ಆ ಒಂದು ಒಳ್ಳೆ ರೀತಿಯ ಸಂವಹನ ನಿಮ್ಮ ಗೆಳೆಯರ ಸಂಗಡ, ಆತ್ಮೀಯರ ಸಂಗಡ ಇರಬೇಕು. ಆ ಒಂದು ಚಟುವಟಿಕೆ ಜೀವನ, ಈ ಸಮಾಜಕ್ಕೆ ನಾವು ಏನು ಕೊಡ್ತೇವೆ, ನಮಗೆ ಎರಡು ಹೊರೆ ಇದೆ. ಒಂದು ಕರ್ತವ್ಯ ಮತ್ತು ಕೃತಜ್ಞತೆ. ಹಾಗಾಗಿ ನಮಗೆ ಏನು ಸಹಾಯ ಮಾಡಿದ್ದಾರೆ, ನಮ್ಮ ಏಳಿಗೆಗೆ ಯಾರು ಕಾರಣರಾಗಿದ್ದಾರೆ, ಅವರಿಗೆ ನಾವು ಯಾವಾಗ್ಲೂ ನೆನೆಸ್ಕೊಳ್ಬೇಕು. ಅವರಿಗೆ ನಾವು ನಮ್ಮ ಕೃತಜ್ಞತೆಯನ್ನು ಅರ್ಪಿಸಬೇಕು. ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ. ಒಂದು ನಾಣ್ಯದ ಈ ಜವಾಬ್ದಾರಿ ಮತ್ತು ಈ ಒಂದು ಕೃತಜ್ಞತೆ, ರೆಸ್ಪಾನ್ಸಿಬಿಲಿಟಿ ಮತ್ತು ನಾವು ಗ್ರಾಟಿಟ್ಯೂಡ್, ಇದೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳು. ಹಾಗಾಗಿ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ, ನಮ್ಮ ಕರ್ತವ್ಯ ಇದೆ, ನಮ್ಮ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಒಂದು ಕಡೆ. ಇನ್ನೊಂದು ಕಡೆ ನಾವು ಏನು ಈ ಸಮಾಜದಿಂದ ಬೆಳೆದಿದ್ದೇವೆ, ಯಾರಿಂದ ನಾವು ಸಹಾಯವನ್ನ ತೆಗೆದುಕೊಂಡಿದ್ದೇವೆ, ಅವರಿಗೆ ನಾವು ನಮ್ಮ ಸಹಾಯ ಹಸ್ತವನ್ನ ನಾವು ಕೊಡಬೇಕು. ಯಾಕೆಂತಂದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ, ಮ್ಯಾನ್ ಇಸ್ ಬಾರ್ನ್ ಇನ್ ಡೆಪ್ಟ್. ನಾವು ಹುಟ್ಟು ಸಾಲಗಾರರು. ನಾವು ಎಷ್ಟೇ ನಮ್ಮ ಸೇವೆಯನ್ನ ಈ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ, ಅಣ್ಣ ತಮ್ಮಂದರಿಗೆ, ನಮ್ಮ ಗೆಳೆಯರಿಗೆ, ಈ ಬೆಳೆಸಿದಂತಹ ಸಮಾಜಕ್ಕೆ ನಾವು ಎಷ್ಟು ಕೊಟ್ಟರು ಕೂಡ ಅದು ನಾವು ಜೀವನ ಪರ್ಯಂತ ಅದನ್ನ ತೀರ್ಸಿಕ್ಕಾಗಲ್ಲ. ಯಾಕೆಂತಂದ್ರೆ ನಮ್ಮ ಜೀವನವೇ ಒಂದು ಋಣ. ಎನಿತು ಜನ್ಮಕ್ಕೆ ಎನಿತು ಜನಕ್ಕೆ ನಾ ಎನಿತು ಋಣಿಯೋ, ಹಾಗೆ ನೋಡಿದರೆ ಈ ಜನ್ಮವೇ ಋಣದ ಖಣಿಯೋ ಅಂತ GS ಶಿವರೂಪರು ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ನಾವು ಆದಷ್ಟು ಹೆಚ್ಚು ಜನರಿಗೆ ನಾವು ಸಹಾಯ ಮಾಡೋಣ. ತನ್ಮೂಲಕ ನಮ್ಮ ಮನೋವಯಸ್ಸನ್ನ, ಈ ಎಲ್ಲ ಹೇಳಿದಾಗ ಎಲ್ಲ ಹಾರ್ಮೋನುಗಳ ಮೂಲಕ ನಾವು ನಮ್ಮ ಆ ಒಂದು ಮನೋವಯಸ್ಸನ್ನು ಹೆಚ್ಚಿಸಿಕೊಂಡು ನಾವು ಹೆಚ್ಚು ಕಾಲ ಬದುಕೋಣ. ಬದುಕಲಿಕ್ಕೆ ಆ ಒಂದು ಆರೋಗ್ಯ ನಮ್ಮ ಕೈಯಲ್ಲಿದೆ. ಈ ಒಂದು ಕೆಲವು ಸಣ್ಣ ಪುಟ್ಟ ವಿಷಯಗಳನ್ನ ನಾವು ತಿಳಿದು ಪಾಲಿಸಿದರೆ, ಆ ಬದ್ಧತೆ ನಮ್ಮಲ್ಲಿದ್ರೆ ಇದು ಹೆಚ್ಚು ಉಪಯೋಗ ಆಗುತ್ತೆ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ನಾನು ಏನು ಹೇಳಬೇಕು ಹೇಳ್ತಕ್ಕಂಥ ವಿಷಯ ಇದೆ ಅದನ್ನ ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೇನೆ. ಮುಖ್ಯವಾಗಿ ನೀವು ಇದೇನಂದ್ರೆ, ಒಂದು ಯಥಾಪಿಂಡೆ ತಥಾ ಬ್ರಹ್ಮಾಂಡ ಹೇಳಿದಾಗೆ ನಾವು ಯಾವ ರೀತಿಯಾಗಿ ಯೋಚಿಸ್ತೀವಿ ಅದೇ ತರ ನಮ್ಮ ಕಾರ್ಯ ಅದು ಆಗಬೇಕು. ನಮ್ಮ ಯೋಚನೆ ಚೆನ್ನಾಗಿರ್ಲಿ, ನಮ್ಮ ಮಾತು ಕೂಡ ಚೆನ್ನಾಗಿರ್ಲಿ, ನಮ್ಮ ಮನಸ್ಸು ಯಾವಾಗ್ಲೂ ಕೂಲ್ ಆಗಿರ್ಲಿ. ಅದಕ್ಕಾಗಿ ಮೈಂಡ್ ಈಸ್ ಆಲ್ವೇಸ್, ಹೆಡ್ ಶುಡ್ ಬಿ ಎ ಐಸ್ ಫ್ಯಾಕ್ಟ್ರಿ, ಟಂಗ್ ಶುಡ್ ಬಿ ಎ ಶುಗರ್ ಫ್ಯಾಕ್ಟ್ರಿ, ಅಂಡ್ ಹಾರ್ಟ್ ಶುಡ್ ಬಿ ಎ ಲವ್ ಫ್ಯಾಕ್ಟ್ರಿ. ನಮ್ಮ ಮನಸ್ಸು ಹೇಳ್ತಕ್ಕಂಥದ್ದು ಯಾವಾಗಲೂ ಕೂಲ್ ಆಗಿರ್ಬೇಕು. ನಮ್ಮ ಮಾತು ಅದು ಯೂಸಲಿ ಶುಗರ್ ಫ್ಯಾಕ್ಟ್ರಿ. ಒಳ್ಳೆ ಒಳ್ಳೆ ಮಾತು, ಸಿಹಿ ಮಾತುಗಳನ್ನ ಆಡೋಣ. ನಮ್ಮ ಪ್ರೀತಿಯನ್ನ ನಾವು ಬೇರೆಯವರಿಗೆ ಹಂಚೋಣ. ಹಾಗಾಗಿ ಎಕ್ಸೆಪ್ಟ್ ಎವರಿಥಿಂಗ್, ಎಕ್ಸ್ಪೆಕ್ಟ್ ನಥಿಂಗ್, ರಿಸ್ಪೆಕ್ಟ್ ಎವರಿಬಡಿ, ರಿಜೆಕ್ಟ್ ನೋಬಡಿ. ಹಾಗಾಗಿ ಬೇರೆಯವರಿಂದ ಹೆಚ್ಚಿನ ನಿರೀಕ್ಷೆಯನ್ನು ನಾವು ಮಾಡೋದು ಬೇಡ. ನಾವು ಬೇರೆಯವರಿಂದ ಯಾವುದೇ ಒಂದು ಹೆಚ್ಚು ನಿರೀಕ್ಷಣೆಯನ್ನ ಮಾಡದೆ ನಾವು ನಮ್ಮ ಕೈಲಾದದನ್ನ ನಾವು ಮಾಡೋಣ. ನಾವು ಎಲ್ಲರಿಗೂ ಗೌರವವನ್ನು ಕೊಡೋಣ ಮತ್ತು ಎಲ್ಲರಿಗೂ ಕೂಡ ನಾವು ನಿರ್ಲಕ್ಷ್ಯವನ್ನ ಮಾಡದೆ ಆ ಗೌರವವನ್ನು ಕೊಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅತ್ಯಂತ ಮುಖ್ಯವಾದ ಈ ಒಂದು ಮಾನಸಿಕ ಆರೋಗ್ಯದ, ಮನೋ ಆರೋಗ್ಯದ ಬಗ್ಗೆ. ಹಾಗಾಗಿ ವ್ಯಾಯಾಮ, ಸೂರ್ಯರಶ್ಮಿ, ಮುಖ್ಯವಾಗಿ ಈ ಒಂದು ಸೂರ್ಯರಶ್ಮಿ, ವ್ಯಾಯಾಮ, ನಗು, ಗೆಳೆತನ, ಇವೆಲ್ಲವೂ ಕೂಡ ಇದು ಒಂದು ನೈಸರ್ಗಿಕ ವೈದ್ಯರಿದ್ದ ಹಾಗೆ. ಒಂದು 6 ನೈಸರ್ಗಿಕ ವೈದ್ಯರು ಅಂತ ನಾವು ಹೇಳ್ತೇವೆ. ಒಂದು ಸೂರ್ಯರಶ್ಮಿ, ಮತ್ತೊಂದು ವ್ಯಾಯಾಮ, ಮತ್ತೊಂದು ನಗು, ಮತ್ತೊಂದು ಗೆಳೆತನ, ಮತ್ತೊಂದು ಆತ್ಮವಿಶ್ವಾಸ. ಹೀಗೆ ಇವೆಲ್ಲವೂ ಮುಖ್ಯವಾಗಿ ಬೇಕು. ಅಲ್ಲದೆ ನಮಗೆ ಮುಖ್ಯವಾಗಿ ನಮ್ಮ ಆಹಾರ, ವಿಚಾರ, ವ್ಯವಹಾರ ಇವೆಲ್ಲವೂ ಕೂಡ ಸರಿಯಾಗಿದ್ದಾಗ ಮಾತ್ರ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಹಾಗಾಗಿ 4 ಮುಖ್ಯವಾಗಿರ್ತಕ್ಕಂಥದ್ದು. ಇದಲ್ಲದೆ ಪಂಚಭೂತಗಳು, ಅಗ್ನಿ, ಆಕಾಶ, ಜಲ, ಇವೆಲ್ಲವೂ ಕೂಡ ಏನು 5 ಪಂಚಭೂತಗಳಿವೆ. ಅವರ ಸಂಗಡ ಈ ಒಂದು ಮನಸ್ಸು ಕೂಡ ಅದು
ಸರಿಯಾಗಿದ್ರೆ, ಅದು ಯಾವುದೇ ಕೂಡ ಕಲ್ಮಶವಾಗದೇ ಇದ್ರೆ, ಅದರ ಒಂದು ಶುದ್ಧತೆಯನ್ನ ನಾವು ಈಗ ಪಂಚಭೂತಗಳ ಶುದ್ಧತೆಯ ಬಗ್ಗೆ ನಾವು ಇವತ್ತು ಪರಿಸರ ಶುದ್ಧತೆ ಆಗ್ಬೇಕು, ಅದರ ಬಗ್ಗೆ ಯಾಕೆ ಮಹತ್ವ ಕೊಡ್ತೇವೋ ಹಾಗೆ ನಮ್ಮ ಮನಸ್ಸಿನ ಶುದ್ಧತೆಯ ಬಗ್ಗೆ ನಾವು ಹೆಚ್ಚು ಜಾಗರೂಕರಾಗೋಣ. ನಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಸಂತೋಷವನ್ನ ಹಂಚೋಣ. ತನ್ಮೂಲಕ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ದೀರ್ಘಾಯುಷ್ಯ, ದೀರ್ಘಾರೋಗ್ಯ ಮತ್ತು ಸಮೃದ್ಧಿ, ಕೀರ್ತಿ, ಯಶಸ್ಸು, ಜ್ಞಾನ ಇವೆಲ್ಲವೂ ಸಿಕ್ಕಲಿ ಹೇಳ್ತಕ್ಕಂಥ ಒಂದು ಆಶಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಬಹಳ ಸಹನೆಯಿಂದ ತಾವೆಲ್ಲರೂ ಕೇಳಿದ್ದೀರಿ. ತಮಗೂ ಮತ್ತು ಶ್ರೀಯುತ ರಮಾನಂದ ಹೆಗಡೆಯವರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.